ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವು ಹೊಸ ದಾಖಲೆಗಳಿಗೆ ಸಾಕ್ಷಿಯಾದ ಭಾರತ ಮತ್ತೊಂದು ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಈಗ ಮುಂದಾಗಿದೆ. ಮೊಟ್ಟ ಮೊದಲ ಬಾರಿಗೆ ಭಾರತೀಯರೊಬ್ಬರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದೊಳಗೆ ಈಗ ಕಾಲಿಡ್ತಿದ್ದಾರೆ. ಸೊ ಇದರ ಪ್ರಯೋಗ ಹೇಗಿರುತ್ತೆ, ಸೊ ಉದ್ದೇಶ ಏನು, ಇದರಿಂದ ಭಾರತಕ್ಕೆ ಆಗುವಂಥ ಲಾಭಗಳೇನು, 14 ದಿನಗಳ ಕಾಲ ಅಲ್ಲಿರುವಂಥ ಹಿನ್ನೆಲೆ ಅಂದರೆ ವಾಸ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲಿ ಏನೆಲ್ಲ ಪ್ರಯೋಗಗಳು ಆಗುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಬಾಹ್ಯಾಕಾಶಕ್ಕೆ ಭಾರತ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಮತ್ತೊಂದು ಸಾಹಸ ಸಾಧನೆ ಇದೆ. 14 ದಿನಗಳ ಕಾಲ ಈ ಒಂದು ಪ್ರಯೋಗ ನಡೆಯುತ್ತೆ. 41 ವರ್ಷಗಳ ಬಳಿಕ ಭಾರತೀಯರೊಬ್ಬರು ಬಾಹ್ಯಾಕಾಶ ಕೇಂದ್ರದೊಳಗೆ ಈಗ ಕಾಲಿಡ್ತಿದ್ದಾರೆ. ಬಾಹ್ಯಾಕಾಶ ಕೇಂದ್ರಕ್ಕೆ ಭಾರತದ ಶುಭಾಂಶು ಶುಕ್ಲಾ ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅಮೆರಿಕದ ಆಕ್ಸಿಯಾಮ್ ನೌಕೆಯಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. 41 ವರ್ಷಗಳ ಬಳಿಕ ಭಾರತೀಯರ ಅಂತರಿಕ್ಷ ಯಾತ್ರೆ ಇದೆ. ಭಾರತೀಯ ವಾಯುಪಡೆಯ ಪೈಲಟ್ ಶುಭಾಂಶು ಶುಕ್ಲಾ ಅವರು ಈ ಒಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಇಸ್ರೋ ನಾಸಾ ಸಹಯೋಗದಲ್ಲಿ ನಡೀತಾ ಇರುವಂತಹ ಗಗನಯಾನ ಅಮೆರಿಕದ ಆಕ್ಸಿಯಾಮ್ ನೌಕೆಯಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. 14 ದಿನಗಳ ಕಾಲ ISSನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡ್ತಾರೆ. ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು 14 ದಿನ ಏನು ಮಾಡ್ತಾರೆ, ಆಹಾರ ಹೇಗಿರುತ್ತೆ ಅಂತೇಳಿ ಎಲ್ಲದರ ಬಗ್ಗೆ ಡೀಟೇಲ್ ಕೊಡ್ತೀವಿ. 60 ಪ್ರತ್ಯೇಕ ಪ್ರಯೋಗವನ್ನು ನಡೆಸಿ ಭೂಮಿಗೆ ವಾಪಸ್ ಆಗ್ತಾರೆ. ಸೊ ಹಂಗಾಗಿ ಏನೆಲ್ಲ ಪ್ರಯೋಗ ಆಗುತ್ತೆ, ಇದರಿಂದ ಭಾರತಕ್ಕೆ ಲಾಭಗಳೇನು, ಯಾವ ರೀತಿಯಾಗಿ ಅಧ್ಯಯನ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ 41 ವರ್ಷಗಳ ಬಳಿಕ ಅಂತರಿಕ್ಷಕ್ಕೆ ಭಾರತ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು. ಎಲ್ಲದರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿರ್ತೀವಿ. ಈ ಇತಿಹಾಸಕ್ಕೆ ಯಾವ ರೀತಿಯಾಗಿ ಭಾರತ ಸಾಕ್ಷಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ಅದರ ಪ್ರಯೋಗ ಮೇಲೆ ಏನೆಲ್ಲ ಪ್ರಯೋಗ ಇರುತ್ತೆ, ಏನಾದರೂ ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಇರುತ್ತಾ, ಯಾರಿಗೆಲ್ಲ ಅವಕಾಶ ಇರುತ್ತೆ, ಅಂದರೆ ಅಂತರಿಕ್ಷಯಾನ ಪ್ರಯಾಣವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಯಾರಿಗೆಲ್ಲ ಅವಕಾಶ ಇರುತ್ತೆ ಅಂಥೇಳಿ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ನೆಹರು ತಾರಾಲಯದ ನಿರ್ದೇಶಕರಾಗಿರುವಂಥ ಗುರುಪ್ರಸಾದ್ ಅವರು ಈ ಜರ್ನಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಳೋಣ ಬನ್ನಿ. 41 ವರ್ಷದ ಬಳಿಕ ಭಾರತದಿಂದ ಅಂತರಿಕ್ಷ ಪ್ರಯಾಣ ಮಾಡ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಜವಾಹರ್ಲಾಲ್ ನೆಹರು ತಾರಾಲಯದ ಡೈರೆಕ್ಟರ್ ಆದಂತಹ, ಅದರಲ್ಲೂ ಕೂಡ ಸೈಂಟಿಸ್ಟ್ ಆಗಿರುವಂತಹ ಗುರುಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಸೈಂಟಿಸ್ಟ್ಗೆ ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಇರುವಂಥದ್ದು. ಸರ್, ನಿಜಕ್ಕೂ ಕೂಡ ಇದು ಹೆಮ್ಮೆ ಪಡುವಂಥ ವಿಚಾರ. ಜನರಿಗೆ ಇದರ ಬಗ್ಗೆ ಮಾಹಿತಿ ಏನು ಹೇಳ್ತೀರಾ ಸರ್? ಖಂಡಿತ, ಭಾಳ ಸಂತೋಷ. ನಮಸ್ಕಾರ. ತಾವು ಹೇಳಿದಾಗೆ 41 ವರ್ಷಗಳ ಬಳಿಕ ಭಾರತೀಯರೊಬ್ಬರು ಅಂತರಿಕ್ಷಯಾನವನ್ನು ಕೈಗೊಳ್ತಾ ಇದ್ದಾರೆ. 41 ವರ್ಷಗಳ ಹಿಂದೆ ಅಂದರೆ ರಾಕೇಶ್ ಶರ್ಮಾ ಅವರು, ಅಂದರೆ 1984 ಏಪ್ರಿಲ್ 3ನೇ ತಾರೀಕು ಇವರು ಅಂತರಿಕ್ಷಕ್ಕೆ ಉಡಾಯಿಸಲ್ಪಟ್ಟರು. ಆ ಕಾಲದಲ್ಲಿ ಸೋವಿಯತ್ ಒಕ್ಕೂಟ ಅಂತ ಒಂದು ದೇಶ ಇತ್ತು. ಆ ದೇಶದ ಒಂದು ಭಾಗವಾದ ಕಜಕ್ಸ್ತಾನದಿಂದ ಅವರನ್ನು ಉಡಾಯಿಸಲಾಗಿತ್ತು. ಅವರು ಸೊಯೂಸ್ ನೌಕೆ ಒಂದರಲ್ಲಿ ಅಂತರಿಕ್ಷಕ್ಕೆ ತೆರಳಿ ನಂತರ ಸಲ್ಯೂಟ್ 7 ಅನ್ನುವಂತಹ ಒಂದು ಅಂತರಿಕ್ಷ ನಿಲ್ದಾಣದಲ್ಲಿ, ಅಂದರೆ ಅದೊಂದು ದೊಡ್ಡ ಅಂತರಿಕ್ಷ ನೌಕೆ, ಅದರಲ್ಲಿ ಸುಮಾರು 1 ವಾರಗಳ ಕಾಲ, 1 ವಾರದಷ್ಟು ಕಾಲ ವಾಸಿಸಿ ಪುನಃ ಸುರಕ್ಷಿತವಾಗಿ ವಾಪಸ್ ಬಂದರು. ಅದಾದ ನಂತರ ಅಂತರಿಕ್ಷಕ್ಕೆ ಎರಡನೇ ಭಾರತೀಯ ತೆರಳುತ್ತಾ ಇರೋದು 41 ವರ್ಷಗಳ ಬಳಿಕವೇ. ಈ ಬಾರಿ ಶುಭಾಂಶು ಶುಕ್ಲಾ ಅನ್ನುವಂತಹ ನಮ್ಮ ಭಾರತೀಯ ವಾಯುಪಡೆಯ ವೈಮಾನಿಕರೇ ಆದವರು ಹಾಗೂ ಟೆಸ್ಟ್ ಪೈಲಟ್ ಇವರು ಈ ಯಾನನ ಕೈಗೊಳ್ತಾ ಇದ್ದಾರೆ. ರಾಕೇಶ್ ಶರ್ಮಾ ಅವರು ತೆರಳಿದ್ದು ಸೋವಿಯತ್ ರಷ್ಯಾದ ನೌಕೆಯಲ್ಲಿ ಅದರ ಅಂತರಿಕ್ಷ ನಿಲ್ದಾಣದಲ್ಲಿ ವಾಸಿಸಿ ಬಂದರು. ಇವರು ಈ ಶುಭಾಂಶು ಶುಕ್ಲಾ ಅವರು ತೆರಳುತ್ತಾ ಇರೋದು ಅಮೇರಿಕಾದ ಕ್ರೂ ಡ್ರ್ಯಾಗನ್ ಅನ್ನುವಂತಹ ಒಂದು ಅತ್ಯಾಧುನಿಕ ನೌಕೆಯಲ್ಲಿ. ಈ ಒಂದು ನೌಕೆನ ಉಡಾಯಿಸ್ತಾ ಇರೋದು ಫಾಲ್ಕನ್ 9 ಅನ್ನುವಂತಹ ಒಂದು ರಾಕೆಟ್.
ಇವರು ಇವರನ್ನು ಉಡಾಯಿಸ್ತಾ ಇರೋ ಸ್ಥಳ ಯಾವುದಪ್ಪ ಅಂದರೆ, ಅಂತರಿಕ್ಷಕ್ಕೆ ಕಳುಹಿಸ್ತಾ ಇರುವಂತಹ ಸ್ಥಳ ಯಾವುದು ಅಂದರೆ ಕೆನಡಿ ಅಂತರಿಕ್ಷ ನಿಲ್ದಾಣ ಅಂತ ಅಮೆರಿಕಾದಲ್ಲಿ. ಅಲ್ಲಿಂದ ಇವರ ಉಡಾವಣೆ ನಡೀತಾ ಇದೆ. ಇವಾಗ ಈ ಯಾನದ ಉದ್ದೇಶ ಏನು? ಈ ಭಾರತದ 2ನೇ ಗಗನಯಾತ್ರಿಯಾದ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಮ್ 4 ಆಕ್ಸಿಯಮ್ 4 ಅನ್ನುವಂತಹ ಒಂದು ಅಭಿಯಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಇವರು ಭಾಗವಹಿಸ್ತಾ ಇರೋದಕ್ಕೆ ಕಾರಣ ಏನು? ಅನೇಕ ಕಾರಣಗಳಿದೆ. ಮುಖ್ಯವಾಗಿ ಈ ಒಂದು ಯಾನದಲ್ಲಿ, ಈ ಒಂದು ಅಭಿಯಾನದಲ್ಲಿ ಭಾಗವಹಿಸುವ ಮೂಲಕ ನಮ್ಮದೇ ಆದ ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮವಾದ ಅಂದರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಆದಂತಹ ಗಗನಯಾನಕ್ಕೆ ಅತ್ಯುತ್ತಮವಾದ ಮಾಹಿತಿ ಒದಗುತ್ತೆ ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರ ಈ ಒಂದು ಅಭಿಯಾನದಲ್ಲಿ ನಮ್ಮ ಗಗನಯಾತ್ರಿಯೊಬ್ಬರು ತೊಡಗಿಸ್ಕೊಳ್ಳೋದನ್ನು ಸಾಧ್ಯ ಮಾಡಿದೆ. ಖಂಡಿತ ಇದು ಬಹಳ ಆಲೋಚನೆ ಮಾಡಿ ಆಗಿರುವಂತಹ ಒಂದು ನಿರ್ಧಾರ. ಸರ್, ಎಲ್ಲೋ ಒಂದು ಕಡೆ ಡಿಲೇ ಆಗ್ತಾ ಇದೆ ಅನ್ನೋ ಮಾಹಿತಿ ಇರುವಂಥದ್ದು ಯಾಕೆ? ಹವಾಮಾನ ವೈಪರೀತ್ಯನ ಅಥವಾ ಯಾವ ರೀಸನ್ಸ್? ಖಂಡಿತ ಈ ಒಂದು ವಿಳಂಬ ಯಾಕೆ ಆಗ್ತಾಯಿದೆ, ಡಿಲೇ ಯಾಕೆ ಆಗ್ತಾ ಇದೆ ಅಂದರೆ, ಮೊದಲನೇದಾಗಿ ಇವರು ಮೇ 29 ಉಡಾಯಿಸಲ್ಪಡಬೇಕಾಗಿತ್ತು. ಆಮೇಲೆ ಅದು ಜೂನ್ 8ಕ್ಕೆ ಹೋಯಿತು, ಆಮೇಲೆ ಜೂನ್ 10ಕ್ಕೆ ಹೋಯಿತು, 11ಕ್ಕೆ ಹೋಯಿತು. ಇವಾಗ ಮತ್ತೆ ಇವತ್ತು ಬೆಳಗ್ಗೆ ಪ್ರಕಟಣೆ ಆಗಿರೋ ಪ್ರಕಾರ ಯಾವಾಗ ಅಂತ, ಯಾವ ದಿನ ಉಡಾವಣೆ ಆಗುತ್ತೆ ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಇಲ್ಲಿ 2 ಅಂಶಗಳು ಕಾರಣ ಇದಕ್ಕೆ. ಮೊದಲನೇದಾಗಿ ಹವಾಮಾನ. ನಾವು ಒಂದು ಅರ್ಥ ಮಾಡ್ಕೋಬೇಕು, ಅಂತರಿಕ್ಷಕ್ಕೆ ತೆರಳಬೇಕಾದರೆ ರಾಕೆಟ್ ಒಂದು ಭೂಮಿಯಿಂದ ಮೇಲದ ಮೇಲೆ ಅದು ವಾತಾವರಣದ ಮೂಲಕ ಅದು ಹಾದು ಹೋಗಬೇಕಾಗತ್ತೆ. ಆ ರೀತಿ ಹಾದು ಹೋಗಬೇಕಾದ್ರೆ ಹವಾಮಾನ ವೈಪರೀತ್ಯಗಳ ನಡುವೆ ರಾಕೆಟ್ ಒಂದನ್ನು ಉಡಾಯಿಸೋದು ಸಮಂಜಸ ಅಲ್ಲ. ಅದಕ್ಕೆ ಕೆಲವು ಬಗೆಯ ಅಡಚಣೆಗಳು, ಕೆಲವು ಬಗೆಯ ಅಪಾಯ ಉಂಟಾಗಬಹುದು ವಿರಳವಾಗಿ. ಆದರೆ ಅಂತರಿಕ್ಷಯಾನದಲ್ಲಿ ಕಂಡುಬರುವಂತಹ ವೇಗಗಳಾಗಲಿ, ಆ ತೆರಳುತ್ತಿರುವ ರಾಕೆಟ್ಗಳ ಮೇಲೆ ಹಾಗೂ ಒಳಗಿರುವ ಗಗನಯಾತ್ರಿಗಳಿಗೆ ಮೇಲೆ ಬೀಳುವ ಒತ್ತಡ ಆಗಲಿ, ಬಲ ಆಗಲಿ, ಈ ಎಲ್ಲ ದೃಷ್ಟಿಗಳಿಂದ ಈ ರಾಕೆಟ್ ಒಂದರ ಗಗನಯಾತ್ರಿಗಳನ್ನು ರಾಕೆಟ್ ಒಂದರಲ್ಲಿ ಉಡಾಯಿಸುವಾಗ ಅಂತರಿಕ್ಷಕ್ಕೆ ಹವಾಮಾನ ಸರಿಯಾಗಿದ್ದರೆ, ಹವಾಮಾನ ತೃಪ್ತಿಕರವಾಗಿದ್ದರೆ ಮಾತ್ರ ಉಡಾಯಿಸಲಾಗುತ್ತೆ. ಇಲ್ಲಾಂದರೆ ಅನೇಕ ಸವಾಲುಗಳು ಎದುರಾಗಿ ಕೆಲಮಟ್ಟಿಗೆ ಯಾನ ಕೂಡ ಇದರಿಂದ ಇದಕ್ಕೆ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು. ಯಾರೂ ಇದನ್ನು ಚಾನ್ಸ್ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಅಂಶ ಇದೆ, ತಾಂತ್ರಿಕ ಅಂಶ. ಹವಾಮಾನ ಒಂದೇ ಕಾರಣ ಅಲ್ಲ. ಇವತ್ತು ಶುಭಾಂಶು ಶುಕ್ಲಾ ಅವರ ಉಡಾವಣೆ ಮುಂದೂಡಲ್ಪಟ್ಟಿರೋದಕ್ಕೆ ತಾಂತ್ರಿಕ ಅಂಶಗಳು ಕೆಲವಿದೆ ಇದರಲ್ಲಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಎದುರುಗಡೆ PSLV ಅನ್ನುವಂತಹ ಒಂದು ರಾಕೆಟ್ನ ಮಾದರಿ ಇದೆ. ರಾಕೆಟ್ ಒಂದು ಅಂತರಿಕ್ಷಕ್ಕೆ ತೆರಳಬೇಕಾದ್ರೆ ರಾಕೆಟ್ ಯಂತ್ರಗಳು, ಆ ರಾಕೆಟ್ ವಾಹನದ ರಾಕೆಟ್ ಯಂತ್ರಗಳು ಕಾರ್ಯನಿರ್ವಹಿಸಬೇಕು. ನಾವು ಭೂಮಿಯ ಮೇಲೆ ಪ್ರಯಾಣ ಮಾಡುವಾಗ ನಾವೇನು ಮಾಡ್ತೀವಿ ಅಂದರೆ, ನಾವು ಕಾರುಗಳಲ್ಲಿ, ಇವಾಗ ನೀವು ಅಷ್ಟೇ ಕಾರಲ್ಲಿ ಬಂದಿದ್ದೀರಾ ಅನಿಸುತ್ತೆ, ಅದಕ್ಕೆ ಡೀಸೆಲ್ ಯಂತ್ರ ಇರುತ್ತೆ ಅಥವಾ ಪೆಟ್ರೋಲ್ ಯಂತ್ರ ಇರುತ್ತೆ. ಅಂದರೆ ಡೀಸೆಲ್ ಅಥವಾ ಪೆಟ್ರೋಲ್ ಇಂಧನನ ಗಾಳಿಯಲ್ಲಿ ಸಿಗುವ ಆಮ್ಲಜನಕದ ಜೊತೆ ಬೆರೆಸಿ ಉರಿಸಲಾಗುತ್ತೆ. ಆ ರೀತಿ ಚಕ್ರ ತಿರುಗುತ್ತೆ, ಮುಂದೆ ಹೋಗುತ್ತೆ. ಅದೇ ರೀತಿ ರಾಕೆಟ್ ಯಂತ್ರ ಒಂದು ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ರಾಕೆಟ್ ಒಂದು ಭೂಮಿ ಮೇಲೆ ಮಾತ್ರ ಕಾರ್ಯನಿರ್ವಹಿಸೋದಲ್ಲ, ಭೂ ವಾತಾವರಣದ ಮೇಲ್ಭಾಗದಲ್ಲಿ ಗಾಳಿ ತುಂಬ ವಿರಳವಾಗಿರುತ್ತೆ, ಕಮ್ಮಿ ಇರುತ್ತೆ. ಆಮೇಲೆ ಅಂತರಿಕ್ಷದಲ್ಲಿ ಗಾಳಿನೇ ಇರಲ್ಲ. ಅಲ್ಲಿ ಆಮ್ಲಜನಕ ಎಲ್ಲಿ ದೊರಕತ್ತೆ ನಿಮಗೆ ಕಂಬಸ್ಷನ್ಗೆ ಅಥವಾ ಉರಿಯುವಿಕೆಗೆ, ದಹನದ್ದು. ಹಾಗಾಗಿ ರಾಕೆಟ್ ಒಂದರಲ್ಲಿ ಇಂಧನದ ಜೊತೆಗೆ ದಹನಾನುಕೂಲಿ ಅಥವಾ ಆಕ್ಸಿಡೈಸರ್ ಅನ್ನೋದನ್ನು ಕೊಂಡೊಯ್ಯಬೇಕಾಗುತ್ತೆ. ಈ ಶುಭಾಂಶು ಶುಕ್ಲಾ ಅವರನ್ನು ಉಡಾಯಿಸ್ತಾ ಇರುವಂತಹ ಫಾಲ್ಕನ್ 9 ರಾಕೆಟ್ನ ಮೊದಲ ಹಂತದಲ್ಲಿ 9 ರಾಕೆಟ್ ಯಂತ್ರಗಳಿವೆ. ಅದರಲ್ಲಿ ಆಕ್ಸಿಡಕಾರಕವಾಗಿ ಬಳಸುವಂತಹ ದ್ರವ ಆಕ್ಸಿಜನ್ನಲ್ಲಿ ಅದು ಲೀಕ್ ಆಗ್ತಾ ಇದೆ, ಸೋರು ಹೋಗ್ತಾ ಇದೆ ಅನ್ನುವಂಥ ಅನ್ನೋದನ್ನು ಗಮನಿಸಲಾಯಿತು. ಹಾಗಾಗಿ ಇದು ತುಂಬ ಗಂಭೀರವಾದದ್ದು. ಹಾಗಾಗಿ ಇದು ಒಂದು ಕಾರಣ. ಜೊತೆಗೆ ರಾಕೆಟ್ ಒಂದನ್ನು ಉಡಾಯಿಸಿ ನೇರವಾಗಿ ಹೋಗೋದಿಲ್ಲ, ಅದನ್ನು ಆಚೀಚೆ ತಿರುಗಿಸ್ಬೇಕಾಗುತ್ತೆ. ರಾಕೆಟ್ ಒಂದನ್ನು ಅನೇಕ ಬಾರಿ ಯಾನದ ನಡುವೆ ಹೀಗೆ ನೇರವಾಗಿ ಹೋಗ್ತಾಯಿದ್ದು ವೀಕ್ಷಕರೆಲ್ಲ ನೋಡಿರ್ಬೋದು. ಯಾವುದೇ ರಾಕೆಟ್ ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಹಿಂಗೆ ತಿರ್ಕೊಳ್ಳುತ್ತೆ. ಆ ರೀತಿ ಮಾಡೋದಕ್ಕೆ ಕೆಲವು ತಾಂತ್ರಿಕ ಸಾಧನಗಳಿರುತ್ತೆ. ಅದರಲ್ಲೂ ಕೆಲವು ತೊಂದರೆಗಳು ಅಂತಲ್ಲ,
ಕೆಲವು ಬಗೆಯ ಅಬ್ಸರ್ವೇಷನ್ ಮಾಡಿದ್ರಿಂದ ಕೆಲವು ಬಗೆಯ ನ್ಯೂನತೆಗಳು ಕಂಡು ಬಂದಿದ್ದರಿಂದ ಈ ಯಾನ ಸ್ವಲ್ಪ ಇದು ವಿಳಂಬವಾಗಿದೆ. ಆದರೆ ಇದು ಬಹಳ ಒಳ್ಳೆಯ ನಿರ್ಧಾರ. ಇಸ್ರೋದ ಅಧ್ಯಕ್ಷರಾದ ಶ್ರೀ ವಿ ನಾರಾಯಣನ್ ಅವರು ಹೇಳಿದ್ದಾರೆ, ಖಂಡಿತ ಯಾವಾಗ ನಾವು ಮಾನವ ಗಗನಯಾತ್ರಿಗಳನ್ನು ಉಡಾಯಿಸ್ತಾ ಇದ್ದೀವಿ ಆವಾಗ ಇಂತಹ ಮುಂಜಾಗರೂಕತೆ ಅತ್ಯಗತ್ಯ ಅಂತ ಅವರು ಬಹಳ ಸರಿಯಾಗಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬಾಹ್ಯಾಕಾಶ ಹಾಗೂ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಗುರುಪ್ರಸಾದ್ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಸರ್, ಗಿರೀಶ್ ಈಗ 41 ವರ್ಷಗಳ ಬಳಿಕ ಒಂದು ಭಾರತಕ್ಕೆ ಒಂದು ಇತಿಹಾಸ ನಿರ್ಮಾಣ ಆಗುವಂಥ ಕ್ಷಣ ಈಗ ಕಾಯ್ತಾ ಇರುವಂಥದ್ದು. ಸೊ ಈ ಒಂದು ಅಂತರಿಕ್ಷ ಯಾತ್ರೆಗೆ ಕಾಲಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಹೆಮ್ಮೆಯ ಬಗ್ಗೆ ಏನು ಹೇಳ್ತೀರಿ ಸರ್? ಇದೊಂದು ತುಂಬ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 41 ವರ್ಷಗಳ ಕಾಲ ಆದಮೇಲೆ ನಾವು ಈ ಒಂದು ಮತ್ತೊಂದು ಪ್ರಯತ್ನಕ್ಕೆ ಕಾಲಿಡ್ತಾ ಇದ್ದೀವಿ. ಬಟ್ ಅಫ್ಕೋರ್ಸ್ ಅವತ್ತಿನ ರಾಕೇಶ್ ಶರ್ಮಾ ಜರ್ನಿ ಮಾಡಿದ್ದಕ್ಕೂ ಇವತ್ತಿನ ಶುಭಾಂಶು ಶುಕ್ಲಾ ಜರ್ನಿ ಮಾಡ್ತಾ ಇರೋದು ಡಿಫ್ರೆನ್ಸ್ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಆವಾಗ ನಮ್ಮ ಹತ್ರ ಯಾವುದೇ ವಿಧವಾದ ಸಣ್ಣ ರಾಕೆಟ್ ಇತ್ತು, SSLV ಅಂತ. ಅದೊಂದು 300 kg ಅಷ್ಟು ತೊಗೊಂಡೋಗ್ಬಲ್ಲ ಅಂಥದ್ದೊಂದು ರಾಕೆಟ್ ಇತ್ತು. ಭಾಳ ಸಣ್ಣ ರಾಕೆಟ್ ಇಟ್ಕೊಂಡಿದ್ವಿ. ಸೊ ಈ ಒಂದು ಇಂಡಿಯಾ ರಷ್ಯಾ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ರಾಕೇಶ್ ಶರ್ಮಾ ಅವ್ರು ಹೋಗ್ತಾರೆ. 7 ದಿವಸಗಳ ಕಾಲ ಸಲ್ಯೂಟ್ 7ಅಲ್ಲಿ ಇರ್ತಾರೆ. ಹತ್ತತ್ರ 43 ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾರೆ. ಬಟ್ ಆ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ಮೇಲೆ ಇದು ಭೂಮಿಗೆ ಬಂದು ಅದು ಮುಂದುವರಿಕೆ ಆಗಲಿಲ್ಲ. ಅಷ್ಟೊಂದು ಮುಂದೆ ತಗೊಂಡು ಹೋಗೋವಂಥ ಇನ್ಫ್ರಾಸ್ಟ್ರಕ್ಚರು ನಮ್ಮಲ್ಲಿರಲಿಲ್ಲ. ಅಷ್ಟು ಒತ್ತು ಸ್ಪೇಸ್ಗೆ ಅಷ್ಟೊಂದು ಪ್ರಾಮುಖ್ಯತೆಯೂ ಆ ಒಂದು ಟೈಮಲ್ಲಿ ಅಷ್ಟು ಇರಲಿಲ್ಲ. ಬಟ್ ಈಗ ಶುಭಾಂಶು ಶುಕ್ಲಾ ಹೋಗ್ತಾ ಇರೋದು ಡಿಫ್ರೆಂಟ್. ಈಗ ನೋಡಿದ್ದೀರ ಭಾರತ ಎಲ್ಲಿ ಇದೀವಿ ಸ್ಪೇಸ್ ಸೆಕ್ಟ್ರಲ್ಲಿ ಅಂತ. ಸೊ ವಿಶ್ವದಲ್ಲಿ ಅತಿ ಒಂದು ಹೆಸರುಳ್ಳವಂಥ ಒಂದು ಸೆಕ್ಟರ್ ನಮ್ಮ ಸ್ಪೇಸ್ ಸೆಕ್ಟ್ರು. ಮೊದಲನೇ ಬಾರಿಗೆ ನಾವು ವಿಶ್ವದಲ್ಲೇ ಮೊದಲನೇ ಅವರು ಚಂದ್ರಯಾನಕ್ಕೆ ಹೋಗ್ತಾ ಇರೋದು. ಸೊ ಈಗ ಇದು ಹೋಗ್ತಾ ಇರೋದು 41 ವರ್ಷಗಳ ಕಾಲ ಆದಮೇಲೆ ಅನ್ನೋದು ಒಂದು ಭಾಳ ಒಂದು ಸಂತೋಷದ ಮತ್ತು ನಮಗೆ ಅತಿ ಅಂತ ಹೇಳ್ತಾರೆ, ಪ್ರೈಡ್ ಅಂತ ಹೇಳ್ತಾರಲ್ಲ, ಇಟ್ ಈಸ್ ಎ ಗ್ರೇಟ್ ಪ್ರೈಡ್ ಟು ಅವರ್ ಕಂಟ್ರಿ. ಒಂದು ಎರಡನೇದು, ನಾವು ಗಗನಯಾನ ಅಂತ ಒಂದು ಮಾಡ್ತಾಯಿದ್ದೀವಿ. 2027-28 ಆಗ್ಬೋದು, ಗೊತ್ತಿಲ್ಲ. ಸೊ ಅದು ಒಂದು ಟೆಸ್ಟಿಂಗ್ ನಡೀತಾ ಇದೆ ಇನ್ನು. ಸೊ ಅದಕ್ಕೆ ಹೋಗೋಕ್ಕೆ ಮುಂಚೆ ಇವರು 4 ಜನದಲ್ಲಿ ಆ ಗಗನಯಾನಕ್ಕೆ ಇವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಈ ಒಂದು ಮಿಷನ್ನಿಂದ ಏನು ಅವರು ಯೂಸ್ ಆಗುತ್ತೆ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವ್ರಿಗೆ. ಬಿಕಾಸ್ ಇವರು ಪೈಲಟಿಂಗ್ ಮಾಡ್ತಾರೆ ಸ್ಪೇಸ್ ಕ್ರಾಫ್ಟ್ನ ಡಾಕಿಂಗ್ ಮಾಡೋಕ್ಕೆ, ಅದಕ್ಕೆಲ್ಲ. ಅಫ್ಕೋರ್ಸ್ ಮಿಷಿನ್ ಹೆಡ್ ಬಂದು ಪೆಟಿ ವೆಟ್ಸನ್ ಅಂತ ಅವರು ಇದ್ದಾರೆ, ಲೇಡಿ. ಅದು ಬಿಟ್ಟರೆ ಪೈಲಟ್ ಅಂತ ಇರೋರು ಇವರೊಬ್ಬರೇ, ಇನ್ನು 3 ಜನದಲ್ಲಿ ಯಾರೂ ಪೈಲಟ್ ಇಲ್ಲ. ಸೊ ಇವ್ರದ್ದು ಸ್ವಲ್ಪ ಸ್ಪೇಸ್ ಕ್ರಾಫ್ಟ್ನ ಮೆನವರ್ ಮಾಡೋದು ಮತ್ತು ಆ ಒಂದು ಡಾಕಿಂಗ್ ಪ್ರೊಸೀಜರಲ್ಲಿ ಸಪೋರ್ಟ್ ಮಾಡೋದು, ಈ ಥರ ಬೇಕಾದಷ್ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ಸಿಗುತ್ತೆ ಇವ್ರಿಗೆ. ಸೊ ಆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ಈ ಗಗನಯಾನ ಹೋಗ್ಬೇಕಾದ್ರೆ, ಅಫ್ಕೋರ್ಸ್ ಅದು ಸ್ಪೇಸ್ ಸ್ಟೇಷನ್ಗೆ ಹೋಗಲ್ಲ, ಲೋ ಅರ್ತ್ ಆರ್ಬಿಟ್ಗೆ ಹೋಗುತ್ತೆ 1 ವಾರಗಳ ಕಾಲ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸು ಭಾಳ ಕೌಂಟ್ ಆಗುತ್ತೆ. ಆ ಗಗನಯಾನ ಹೋಗ್ಬೇಕಾದ್ರೆ ಭಾಳನೇ ಕೌಂಟ್ ಆಗುತ್ತೆ. ಒಂದು ಈ ನಾಸಾ ಮತ್ತು ಇಸ್ರೋ ಜಂಟಿ ಕಾರ್ಯಾಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ನಾಸಾ ಸಪೋರ್ಟ್ ಇರೋದ್ರಿಂದ ನಮ್ಗೇನಾಗ್ತಾ ಇದೆ ಅಂದರೆ, ಅಫ್ಕೋರ್ಸ್ ಅಲ್ಲಿ ಅವರು ಆಗಲೇ ಸುಮಾರು ಜನ ಅಸ್ಟ್ರೋನಾಟ್ಸ್ಗಳು ಹೋಗಿದ್ದಾರೆ ನಾಸಾಯಿಂದ. ಆಮೇಲೆ ನಾಲೆಡ್ಜ್ ಶೇರಿಂಗ್ ಆಗುತ್ತೆ. ಸೊ ಅವರಿಂದ ನಮಗೊಂದು ಅವಕಾಶ ಸಿಕ್ತು ಆಕ್ಸಿಯಮ್ 4ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಪ್ಲಸ್ ಅವ್ರ ಜೊತೆ ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳು ನಾವು ಮಾಡ್ತಾಯಿದ್ದೀವಿ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನಮಗೆ ಅತಿ ಮುಖ್ಯ ನಮ್ಮ ಮುಂದಿನ ಸೈನ್ಸ್ ಮುಂದೆ ತೊಗೊಂಡೋಗೋಕ್ಕೆ. ಯಾಕಂದರೆ ನಾವು ರೈಟ್ ಫ್ರಮ್ ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡಬೇಕಲ್ಲ. ಸ್ಪೇಸ್ ಅನ್ನೋದೇ ಅದು. ಸ್ಪೇಸ್ ಅನ್ನೋದು ಅದಕ್ಕೆ ಯಾವುದೇ ನಿರ್ದಿಷ್ಟವಾದ ಬಾರ್ಡರ್ಸ್ ಇಲ್ಲ ದೇಶಗಳ ಮಧ್ಯೆ. ಸ್ಪೇಸ್ ಈಸ್ ಆಲ್ವೇಸ್ ಫಾರ್ ಹ್ಯೂಮನ್ ಕೈಂಡ್ ಅಂತ ಹೇಳೋದು. ಇಟ್ಸ್ ನಾಟ್ ಫಾರ್ ಇಂಡಿಯಾಗೆ ಒಂದಕ್ಕೆ ಅಲ್ಲ. ಸೊ ಅಲ್ಲಿ ಎಕ್ಸ್ಚೇಂಜ್ ಆಫ್ ನಾಲೆಜು, ನಾಸಾ ಅನ್ನೋ ಒಂದು ಮೋಸ್ಟ್ ಎಸ್ಟಾಬ್ಲಿಷ್ಡ್ ರಾಸ್ಕೋಮಸ್ಸು, ನಾಸಾ, ಇಸಾ,
ಅವರೆಲ್ಲ ನಮಗಿಂತ ಭಾಳನೇ ಮುಂದುವರೆದಿದ್ದಾರೆ ಈ ಸ್ಪೇಸ್ ಇದರಲ್ಲಿ, ಅದನ್ನು ನಾವು ಒಪ್ಕೋಬೇಕು. ಸೊ ಅವ್ರ ಜೊತೆ ಸೇರಿಕೊಂಡು ನಾವು ಮಾಡ್ತಾ ಇರೋದು ಅನೇಕ ಪ್ರಾಜೆಕ್ಟ್ಗಳು ಇದಾವೆ. ಮುಂದೆ ಬರ್ತಾ ಇರೋ ನಿಸಾರ್ ಆಗಲಿ, ಅದೆಲ್ಲ ಭಾಳ ಪ್ರಾಜೆಕ್ಟ್ಸ್ ಇದ್ದಾವೆ. ಬಟ್ ಈ ಒಂದು ಶೇರಿಂಗ್ ಆಫ್ ನಾಲೆಜ್ ಇದೆಯಲ್ಲ, ಅದು ನಮಗೆಲ್ಲೋ ಒಂದು ಅನುಕೂಲಕರವಾದ ಇದು ಏನು ಒಂದು ಎನ್ವಿರಾನ್ಮೆಂಟ್ ಸೃಷ್ಟಿಸಿದೆ. ನಾಸಾ ಜೊತೆ ಯಾವಾಗಲೂ ಕೈ ಜೋಡಿಸ್ಕೊಂಡು ಹೋಗ್ತಾ ಇರೋದು. ಸರಿ, ಈಗ ಈ 14 ದಿನದ ವಾಸ ಇದೆಯಲ್ಲ, ಅಲ್ಲಿ ಏನೆಲ್ಲ ನಡೆಯುತ್ತೆ? 14 ದಿನಗಳ ಕಾಲ ಪ್ರಯೋಗ ಆಗುತ್ತೆ ಹೇಗೆ ಅಂತೇಳಿ? 14 ದಿವಸಗಳ ಕಾಲ ಅಫ್ಕೋರ್ಸ್ ಪ್ರಯೋಗಗಳು ಆ ಟೈಮ್ಗೆ ಏನೇನು ಬೇಕೋ ಪ್ರಯೋಗಗಳಾಗುತ್ತೆ. ಆಮೇಲೆ ಎಕ್ಸಸೈಸಸ್ ಇರುತ್ತೆ, ಅವ್ರಿಗೆ ನಿದ್ದೆ ಮಾಡೋ ಟೈಮ್ ಇರುತ್ತೆ, ಸ್ಲೀಪಿಂಗ್ ಅವರ್ಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಅವರ್ಸ್ ಇರುತ್ತೆ, ಎಲ್ಲ ಥರ ಇರುತ್ತೆ. 14 ದಿವಸನೂ ಅವ್ರು ಬೆಳಗ್ಗೆಯಿಂದ 1 ನಿಮಿಷನೂ ಕೂತ್ಕೊಳ್ಳೋದೆ ಪ್ರಯೋಗ ಮಾಡಿಕೊಂಡೇ ಕೂತಿರೋ. ದೇ ಹ್ಯಾವ್ ದೇರ್ ಓನ್ ಟೈಮ್ ಪೀರಿಯಡ್ಸ್ ಫಾರ್ ಈಚ್ ಥಿಂಗ್ಸ್. ಸೊ ನೋಡಿ, ಅಲ್ಲಿ ಹೋದ್ರೆ ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ, 2 ಅವರ್ ಕಾಲ ಊಟ ಮಾಡಬೇಕಾಗುತ್ತೆ, ಅವರ ಅಡುಗೆ ಅವರೇ ಬೇಯಿಸ್ಕೋಬೇಕಾಗತ್ತೆ. ಅಂದರೆ ಈ ಥರ ಕುಕ್ಕಿಂಗ್ ಅಲ್ಲ, ಜಸ್ಟ್ ಮೈಕ್ರೋ ಓವನಲ್ಲಿ ಹೀಟ್ ಮಾಡ್ಕೊಳ್ಳೋ ಕವರ್ಸು. ಸೊ ಆ ಥರ ಎಲ್ಲ ದೇ ವಿಲ್ ಬಿ ರೊಟೀನ್ ಲೈಫ್ ನಡೀತಾ ಇರುತ್ತೆ. ಬಟ್ ಏನಪ್ಪ ಅಂದರೆ ಅಲ್ಲಿ ಒಂದು 90 ನಿಮಿಷಕ್ಕೆ ಒಂದು ಸುತ್ತು ಹೊಡಿಯುತ್ತೆ ಭೂಮಿನ ISS. ಸೊ ಅಲ್ಲಿ ಏನಾಗುತ್ತೆ, 16 ಬೆಳಕಾಗುತ್ತೆ, 16 ರಾತ್ರಿ ಆಗುತ್ತೆ. ಸೊ 16 ಅಂದರೆ ಆ ಸ್ಲೀಪಿಂಗ್ ಪ್ಯಾಟ್ರನ್ ಅನ್ನೋದು ಅವ್ರಿಗೆ ಇರಲ್ಲ. ಅಂದರೆ ಬಿಕಾಸ್ ತಕ್ಷಣ ಬೆಳಕಾಗುತ್ತೆ, ತಕ್ಷಣ ಕತ್ಲೆ ಆಗುತ್ತೆ, ಬೆಳಕಾಗುತ್ತೆ, ಕತ್ಲೆ ಆಗುತ್ತೆ. ಆ ಥರ ಅವರು ಆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬಾಡಿನೂ ಭಾಳ ಶಾರ್ಟ್ ಟೈಮ್ ಆಯಿತು. 14 ದಿವಸದಲ್ಲಿ ಬಾಡಿ ಹೊಂದ್ಕೊಳ್ಳೋಕೆ ಆ ಒಂದು ವಾತಾವರಣದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೆ. ಯೂಶ್ವಲಿ ಸ್ಪೇಸ್ ಮಿಷಿನ್ಸ್ ಅಂದರೆ 6 ತಿಂಗಳು, ವರ್ಷ ಆ ಥರ ಎಲ್ಲ ಇರುತ್ತೆ. ಬಟ್ ಇದು ಭಾಳ ಶಾರ್ಟ್ ಟೈಮ್. ಅದರಲ್ಲಿ ಭಾಳ ಅನುಭವ ಇರೋರು ಅವರು ಪಿಟಿ ವಿಟ್ಸನ್ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದ್ದ 3 ಜನ ಬಂದು ಎಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸ್ಪೇಸ್ ಇದಕ್ಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗಲಿ, ಸ್ಪೇಸ್ ಇದಕ್ಕಾಗಲಿ. ಸೊ ಅವ್ರಿಗೂ ಕೆಲವು ಚಾಲೆಂಜಸ್ ಇದ್ದಾವೆ ಆ ವಾತಾವರಣಗಳಲ್ಲಿ ಹೊಂದ್ಕೊಂಡು. ಅಫ್ಕೋರ್ಸ್ ಇಲ್ಲೆಲ್ಲ ಟ್ರೈನಿಂಗ್ ಆಗಿರುತ್ತೆ, ಸಿಮ್ಯುಲೇಷನ್ಸ್ ಆಗಿರುತ್ತೆ, ಮೈಕ್ರೋಗ್ರಾವಿಟಿ ಎನ್ವಿರಾನ್ಮೆಂಟ್ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿ ಎಲ್ಲ ಥರನೂ ಅವ್ರಿಗೆ ಆಗಿರುತ್ತೆ, ಟ್ರಯಲ್ಸ್ ಆಗಿರುತ್ತೆ. ಬಟ್ ಸ್ಪೇಸ್ ಅನ್ನೋದು ಯಾವಾಗಲೂ ಒಂದು ಏನಂದರೆ ಒಂದು ಹೊಸ ಪ್ರಪಂಚ. ಸೊ ಅಲ್ಲಿ ಹೋದಾಗ ದೇರ್ ವಿಲ್ ಬಿ ಲಾಟ್ ಆಫ್ ಚಾಲೆಂಜಸ್. ಅವ್ರ ಮೇಂಟೆನೆನ್ಸು ಮಾಡಬೇಕು, ISSದು ಎಕ್ಸ್ಪೆರಿಮೆಂಟು ಮಾಡಬೇಕು. ISS ಹೊರಗಡೆ ಏನಾರೋ ಪ್ರಾಬ್ಲಮ್ ಇದ್ದರೆ ಸ್ಪೇಸ್ ವಾಕ್, ಅಫ್ಕೋರ್ಸ್ ಇದರಲ್ಲಿ ಸ್ಪೇಸ್ ವಾಕ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಿಕಾಸ್ ಈಗಾಗಲೇ ಅಲ್ಲೊಂದು 5-6 ಜನ ಇದ್ದಾರೆ. ಸೊ ಇವ್ರನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಒಂದು 6 ಜನ ಇದ್ದಾರೆ. ಇವರು 4 ಜನ ಹೋದ್ರೆ 10 ಜನ ಆಗ್ತಾರೆ. ಸೊ ಅವರಾಗಲೇ ಅಲ್ಲಿ ನಡೀತಾ ಇದೆ ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳು, ಜನಗಳು, ಅನುಭವಸ್ಥರು ಎಲ್ಲ ಅಲ್ಲಿದ್ದಾರೆ. ಸೊ ಇವ್ರು ಹೋಗ್ತಿದ್ದಂಗೆ ಅವ್ರು ರಿಸೀವ್ ಮಾಡಿ, ಸೊ ಇವ್ರಿಗೆ ಕೆಲವು ನಿರ್ದಿಷ್ಟವಾದ ಏನೇನು ಎಕ್ಸ್ಪೆರಿಮೆಂಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೋ ಅದೆಲ್ಲ ಮಾಡೋಕ್ಕೆ ಶುರು ಮಾಡಿ. ಸುನೀತಾ ವಿಲಿಯಮ್ಸ್ ಥರ ಏನಾದರೂ ಆ ರೀತಿ ಅವಘಡಗಳು ಆಗುವಂಥ ಸಾಧ್ಯತೆ ಇರುತ್ತಾ ಸರ್ ಈ ರೀತಿಯ ಒಂದು ಪ್ರಯಾಣ ಮಾಡುವಾಗ? ನೋಡಿ, ಇವರು ಹತ್ತತ್ರ 16 ಕ್ರೂಡ್ ಮಿಷನ್ಸ್ ಮಾಡಿದ್ದಾರೆ. ಯಾರು ಫಾಲ್ಕನ್ 9 ವಿತ್ ಸ್ಪೇಸ್ ಕ್ರೂ ಡ್ರ್ಯಾಗನ್ ಆಗಿ. ಸೊ 16 ಮಿಷಿನಲ್ಲಿ ಯಾವುದೂ ಅವ್ರದ್ದು ಫೇಲ್ಯೂರ್ ಆಗಿಲ್ಲ. ಸ್ಪೇಸ್ ಎಕ್ಸ್ದು 16 ಸಕ್ಸಸ್ ಆಗಿದೆ. ಬಟ್ ವಿಮಾನದಲ್ಲಿ ಹೋದವರು ಬೀಳಲ್ವ ಅಂತ ಹೇಳೋಕ್ಕೆ 99.99% ದೇರ್ ಇಸ್ ಎ ಸೇಫ್ಟಿ. ಆಯಿತಾ, 0.1% ಯಾವಾಗಲೂ ದೇರ್ ಇಸ್ ಎ ಚಾನ್ಸಸ್ ಆಫ್ ಆ ಕಡೆ ಈ ಕಡೆ ಹೋಗೋದು. ಸುನೀತಾ ವಿಲಿಯಮ್ಸ್ ಅವ್ರ ಪ್ರಾಬ್ಲಮ್ ಆಗಿದೆ, ಯಾಕೆಂದರೆ ಅದು ಬೋಯಿಂಗ್ಗೆ ಮೊದಲನೇ ಪ್ರಯತ್ನ ಆಗಿತ್ತು. ಸ್ಪೇಸ್ ಕ್ರಾಫ್ಟ್ ತೊಗೊಂಡು ಸ್ಪೇಸ್ ಕ್ರಾಫ್ಟ್ ಯೂಸ್ ಮಾಡಿದ್ದು. ಬಟ್ ಸ್ಟಾರ್ಲಿಂಕ್ ಆಗಲ್ಲ, ಇದು ಆಲ್ರೆಡಿ ಸುಮಾರು ಮಿಷಿನ್ಸ್ಗಳು ಹೋಗಿದ್ದಾವೆ. ಸೊ ಸ್ಪೇಸ್ ಕ್ರೂ ಡ್ರ್ಯಾಗನ್ಸ್ ಅವ್ರದ್ದು ಕಾರ್ಗೋದು ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತದೆ. ಈವನ್ ಮ್ಯಾನ್ ಮಿಷಿನ್ಸ್ ನಾನು 16 ಹತ್ತತ್ರ ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಆಗಿರೋದ್ರಿಂದ ದೇ ಆರ್ ವೆಲ್ ಎಕ್ಸ್ಪೀರಿಯನ್ಸ್ಡ್. ಸರ್, ಈಗ ಈ 14 ದಿನ ಪ್ರವಾಸ ಏನಿದೆಯಲ್ಲ, ಸೊ ಅವರು ನಿರೀಕ್ಷೆ ಮಾಡ್ದಂಗೆ 14 ದಿನ ಸಾಕಾಗತ್ತೆ. ನೀವು ಹೇಳಿದ್ರಿ 14 ದಿನ ಭಾಳ ಕಮ್ಮಿ ಆಯಿತು ಅಂತ. ಅಲ್ಲ, ಈ ಒಂದು ಮಿಷನ್ಗೆ ಅವ್ರು ಅಷ್ಟೇ ಹಾಕೊಂಡಿರ್ಬೇಕು. ಅವ್ರ ಪ್ಲ್ಯಾನಿಂಗ್ ಅದೇ ಥರ ಇರ್ಬೋದು. ಬಟ್ ಮುಂದೆ ಜಾಸ್ತಿನೂ ಕೊಡ್ಬೋದು. ಬಟ್ ಈಗ ಹೋಗಿರೋರು ಅವ್ರು 14 ದಿವಸಕ್ಕೆ ಏನೇನು ಬೇಕೋ ಅಷ್ಟು ಒಂದು ರೆಡಿ ಮಾಡಿಕೊಂಡು ಹೋಗಿರ್ತಾರೆ. ಅಲ್ಲಿ ಏನೆಲ್ಲ ಪ್ರಯೋಗ ಆಗುತ್ತೆ ಸರ್? ಈಗ ಏನೇನು ಪ್ರಯೋಗ ಆಗುತ್ತೆ ಅಂದರೆ ಅದ್ರ ಹತ್ತತ್ರ 7 ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದರಲ್ಲಿ ಒಂದು ಏನಪ್ಪ ಅಂದರೆ ಕೆಲವು ಈ ಹೆಸರು ಬೇಳೆ,
ಮೆಂತ್ಯ, ಆ ಥರ ಕೆಲವು 5-6 ವೆರೈಟಿ ಆಫ್ ಸೀಡ್ಸ್ನ ತೊಗೊಂಡೋಗ್ತಾ ಇದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ಆ ಮೈಕ್ರೋ ಗ್ರಾವಿಟಿ ಕಂಡೀಷನ್ಸಲ್ಲಿ ಅದನ್ನು ಮೊಳಕೆ ಮಾಡ್ತಾರೆ. ಅಂದರೆ ಆ ಗ್ರಾವಿಟಿ ಇಲ್ಲದೇ ಇರೋ ಜಾಗದಲ್ಲಿ ಒಂದು ಮೊಳಕೆ ಥರ ಮಾಡಿ ಆ ಮೊಳಕೆ ಆಗಿರೋ ಕಾಳುಗಳನ್ನ ತಗೊಂಬಂದು ಇಲ್ಲಿ ಬೆಳ್ಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಬೆಳೆಸೋದ್ರಿಂದ ಯಾವ ಥರ ಮೊಳಕೆ ಹೊಡೆದಿದ್ದು ಮೈಕ್ರೋ ಗ್ರಾವಿಟಿ ಕಂಡೀಷನಲ್ಲಿ ಅಲ್ಲಿ ಏನಾದ್ರು ಜೆನೆಟಿಕ್ ಚೇಂಜಸ್ ಆಗಿದೆಯಾ, ಮತ್ತು ಇಲ್ಲಿ ಬಂದು ಅದನ್ನೇ ಬೆಳೆಸಿದಾಗ ಯಾವ ಥರ ಅದು ಉಪಯುಕ್ತವಾಗುತ್ತೆ ಮುಂದೆ ಮಾಡೋ ಸ್ಪೇಸ್ ಜರ್ನಿಗೆ, ಆ ಒಂದು ಗಿಡಗಳನ್ನೇ ಯೂಸ್ ಮಾಡಿದ್ರೆ ಆ ಥರ ಒಂದು ರಿಸರ್ಚ್ ಮಾಡ್ತಾರೆ. ಫಸ್ಟ್ ರಿಸರ್ಚ್. ಸೆಕೆಂಡ್ ರಿಸರ್ಚ್ ಏನಪ್ಪ ಅಂದರೆ ಈ ಮೈಕ್ರೋ ಆಲ್ಗೆ ಅಂತ ಅದನ್ನು ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಈ ಮೈಕ್ರೋ ಆಲ್ಗೆ ಅಂದರೆ ಈ ಒಂದು ಎಡಿಬಲ್ ಮೈಕ್ರೋ ಆಲ್ಗೆ ಅಂದರೆ ಒಂದು ಪಾಚಿ ಥರ. ಆಲ್ಗೆ ಅನ್ನೋದು ಒಂದು ಪಾಚಿ. ಅದನ್ನು ಬೆಳೆಯೋಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಾರೆ. ಅದು ಬೆಳೆಯುತ್ತದೆ ಆ್ಯಕ್ಚುಲಿ. ಸೊ ಅದ್ರ ಮೇಲೆ ಅದು ಆ್ಯಕ್ಚುಲಿ ಎಡಿಬಲ್ ಅಂದರೆ ತಿನ್ನೋ ಅಂಥ ಇದು. ಸೊ ಯಾವ ಥರ ಬೆಳೆಯುತ್ತೆ 14 ದಿವಸದಲ್ಲಿ, ಏನು ಅದರಲ್ಲಿ ಚೇಂಜಸ್ ಇರುತ್ತೆ, ಅದನ್ನು ತಿನ್ಬೋದಾ? ಸೊ ಅದನ್ನು ತಿನ್ಬೋದು ಅನ್ನೋದೊಂದು ಇದಾದರೆ ಏನು ಒಂದು ಟ್ರಯಲಲ್ಲಿ ಸಕ್ಸಸ್ ಆದರೆ ಅದನ್ನು ಮುಂದೆ ಲಾಂಗ್ ಡಿಸ್ಟೆನ್ಸ್ ಅಂದರೆ ಈಗ ಚಂದ್ರಯಾನಕ್ಕೆ ಹೋಗೋಕ್ಕೋ ಈಗ ಮಾರ್ಸ್ಗೆ ಹೋಗೋಕ್ಕೋ ಆ ಥರ ಎಲ್ಲ ಇದ್ದಾಗ ಇದನ್ನೇ ಆ ಚಂದ್ರಯಾನದಲ್ಲಿ ಒಂದು ತಿಂಗಳಿದ್ರು ಅಂತ ಇಟ್ಕೊಳ್ಳಿ, ಆವಾಗ ಆಲ್ಗೆಗಳನ್ನೇ ಅಲ್ಲಿ ಬೆಳ್ಕೊಂಡು ನಾವು ತಿನ್ಕೊಂಡು ಸರ್ವೈವ್ ಆಗ್ಬೋದು. ಸೊ ಇಲ್ಲಿಂದ ಎಲ್ಲ ಊಟ ತೊಗೊಂಡೋಗೋಕ್ಕಿಂತ ಆ ಥರ ಲಾಂಗ್ ಸ್ಪೇಸ್ ಜರ್ನೀಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಮಾಡ್ತಾರೆ. ಇದಾದಮೇಲೆ ಕೆಲವು ಏನಪ್ಪ ಅಂದರೆ ಈ ನೀರಿನ ಕರಡಿ ಅಂತಾರೆ, ವಾಟರ್ ಬೇರ್ಸ್ ಅಂತಾರೆ. ಅದ್ರ ಟ್ಯಾಡಿಗ್ರೇಡ್ಸ್ ಅಂತ ಕರೀತಾರೆ. ಈ ಟ್ಯಾಡಿಗ್ರೇಡ್ಸ್ನ ಹೆಂಗೆ ಅಂದರೆ ಅದು 8 ಕಾಲಿರ್ತದೆ, ನೀರಲ್ಲಿ ಇರ್ತವೆ. ಕೆಲವು ನೀರಲ್ಲಿ ನೋಡಿದ್ರೆ ಅದು 8 ಕಾಲುಳ್ಳ ಒಂದು ಏನಂತಾರೆ ನೀರಿನ ಕರಡಿ ಅಂತ ಕರೀತಾರಲ್ಲ. ಅದು ಹೆಂಗೆ ಅಂದರೆ ಅದು ಎಕ್ಸ್ಟ್ರೀಮ್ ಕೋಲ್ಡಲ್ಲೂ ಅದು ಬದುಕುತ್ತೆ, ಎಕ್ಸ್ಟ್ರೀಮ್ ಹಾಟಲ್ಲೂ ಬದುಕುತ್ತೆ, ಕೆಲವು ರೇಡಿಯೇಷನ್ ಎಕ್ಸ್ಪೋಸ್ ಮಾಡಿದಾಗ ಅದು ಬದುಕುತ್ತೆ. ಸೊ ಅದನ್ನು ತೊಗೊಂಡೋಗ್ತಾ ಇದ್ದಾರೆ ಅವರು. ಅದನ್ನು ತೊಗೊಂಡೋಗಿ ಅದು ಹೇಗೆ ಸರ್ವೈವ್ ಆಗುತ್ತೆ, ಅದರಲ್ಲಿ ಆ ಥರ DNA ಚೇಂಜಸ್ ಆಗದೆ ಆ ಥರ ಉಳಿಯುತ್ತಲ್ಲ ಆ ಒಂದು ಸಣ್ಣ ಹುಳು, ಅದರಲ್ಲಿ ಯಾವ ಕೆಮಿಕಲ್ ಜನ್ರೇಟ್ ಆಗ್ತಾ ಇದೆ ಅದನ್ನು ಆ ಥರ ಪ್ರೊಟೆಕ್ಟ್ ಮಾಡೋಕ್ಕೆ. ಸೊ ಅದ್ರ ಮೇಲೆ ಸ್ಟಡಿ ಮಾಡ್ತಾರೆ. ಸೊ ಅದ್ರ ಮೇಲೆ ಸ್ಟಡಿ ಮಾಡಿ ಆ ಒಂದು ಸರ್ಟನ್ ಕೆಮಿಕಲ್ಸು ಸರ್ಟನ್ ಮೆಟಬಾಲಿಸಮ್ ಹೆಂಗಾಗುತ್ತೆ ಆ ಥರ ಏನಾದ್ರು ಅವರು ಒಂದು ಕಂಡುಹಿಡ್ಕೊಂಡ್ರೆ ನಾಳೆ ಅದನ್ನು ಮನುಷ್ಯನ ಮೇಲೆ ಪ್ರಯೋಗಿಸಿ ಮತ್ತೆ ಅದನ್ನು ಅವನನ್ನು ಆ ಥರ ರೇಡಿಯೇಷನ್ ಇಮ್ಯೂನ್ ಮಾಡೋದು ಇಲ್ಲ ಅವನು ಹೇಗೆ ಅಲ್ಲಿ ಸರ್ವೈವ್ ಆಗ್ತಾನೆ. ಸೊ ಅದ್ರ ಮೇಲೂ ಒಂದು ಪ್ರಯೋಗ ನಡೆಯುತ್ತೆ. ಸೊ ಈ ಥರ ಅನೇಕ ಪ್ರಯೋಗಗಳು ಅಂದರೆ 7 ಡಿಫ್ರೆಂಟ್ ವೆರೈಟಿ ಆಫ್ ಪ್ರಯೋಗಗಳು ಅಲ್ಲಿ ಮಾಡ್ತಾರೆ. ಅಲ್ಲಿ ಈಗ ಫುಡ್ ವಿಚಾರ ಅಂತ ಬಂದಾಗ ಸರ್, ಈಗ ಫುಡ್ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ ಹೇಗೆ ಅಂದರೆ ಎಂಥ ಫುಡ್ಗಳನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಇರುತ್ತೆ? ಅಂದರೆ ನೋಡಿ, ಈಗ ಫುಡ್ ಅಂತ ತೊಗೊಂಡೋಗ್ಬೇಕಾದ್ರೆ ಈಗ ಮೂಂಗ್ ದಾಲು ತೊಗೊಂಡೋಗ್ತಾರೆ, ಹಲ್ವಾನು ತೊಗೊಂಡೋಗ್ತಾರೆ ಅಂತ ಇದೆ. ಅಫ್ಕೋರ್ಸ್ ಈ ಫುಡ್ ಅಂತ ಬಂದಾಗ ಯಾವ ಥರ ಫುಡ್ ತೊಗೊಂಡೋಗ್ತಾರೆ ಅಂದರೆ ಅಲ್ಲಿ ಗ್ರಾವಿಟಿ ಇರಲ್ವಲ್ಲ. ಸೊ ಆ ಪುಡಿ ಜಾಸ್ತಿ ಇಲ್ಲದೆ ಇರೋಂಥ ಫುಡ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಪುಡಿ ಆ ಥರ ಉದುರಿಸಿರೋದು ಆ ಥರ ಇದ್ದರೆ ಈ ಒಂದು ಆಕರ್ಷಣೆ ಇಲ್ಲ ಅಂದರೆ ಅದೆಲ್ಲ ಹಾರಕ್ಕೆ ಶುರು ಮಾಡಿ ಅಲ್ಲಿ ಕೆಲವು ಕಂಪ್ಯೂಟರ್ಸು ಸೆನ್ಸರ್ಸ್ನೆಲ್ಲ ಹಾಳು ಮಾಡೋ ಇಶ್ಯೂಸ್ ಇರುತ್ತೆ. ಸೊ ಆ ಥರ ಯಾವುದು ಪುಡಿ ಇಲ್ಲದೇ ಒಂಥರ ಸೆಮಿ ಲಿಕ್ವಿಡ್ ಫಾರ್ಮು ಆ ಥರ ಫುಡ್ಗಳನ್ನೆಲ್ಲ ತೊಗೊಂಡೋಗ್ತಾರೆ. ಸೊ ಈಗ ಮೊದಲಾದರೆ ಕೆಲವು ರಿಸ್ಟ್ರಿಕ್ಷನ್ಸ್ ಇತ್ತು. ರಾಕೇಶ್ ಶರ್ಮಾ ಹೋದಾಗ ಬರೀ ಟ್ಯಾಬ್ಲೆಟ್ ಫಾರ್ಮಲ್ಲಿರಬೇಕು, ಆ ಥರ ಇರಬೇಕು ಇದು. ಬಟ್ ಈಗ ಆ ಥರ ಅಲ್ಲ, ಎನಿ ಫುಡ್ ಕ್ಯಾನ್ ಬಿ ಟೇಕನ್ ಬಟ್ ಸರ್ಟನ್ ಕಂಡೀಷನ್ಸ್ ವೇರ್ ಆ ಥರ ಮೈಕ್ರೋಗ್ರಾವಿಟಿಲಿ ಅದು ಏನೋ ಹಾರೋಗಿ ಯಾವುದು ಹಾಳು ಮಾಡದೇ ಇರುವಂಥ ಒಂದು ಥರ ಫುಡ್ ಇರಬೇಕು. ಸೊ ಆ ಥರ ಲಾಟ್ ಆಫ್ ಎನಿ ಟೈಪ್ ಆಫ್ ಫುಡ್ಸ್, ಸೆಮಿ ಲಿಕ್ವಿಡ್ ಫಾರ್ಮು, ರೆಡಿ ಟು ಈಟು, ಜಸ್ಟ್ ಮೈಕ್ರೋ ಓವನಲ್ಲಿ ಬಿಸಿ ಮಾಡ್ಕೊಂಡು ತಿನ್ನೋದು, ಆ ಥರ ವೆರೈಟಿ ಆಫ್ ಫುಡ್ಸ್ ತೊಗೊಂಡೋಗ್ತಾರೆ. ಸರ್, ಇನ್ನೊಂದು ಈ ಬಾಹ್ಯಾಕಾಶಕ್ಕೆ ಹೋಗಬೇಕಾದ್ರೆ ವೇಟಿಂಗ್ ಮ್ಯಾಟ್ರ್ ಆಗುತ್ತಾ? ಅಂದರೆ ಇಂತಷ್ಟೇ ವೇಟಿಂಗ್ ಇರಬೇಕು ಆ ಥರ? ಅಲ್ಲ, ವೆಯ್ಟ್ ಇಸ್ ಭಾಳ ಇಂಪಾರ್ಟೆಂಟ್. ನೋಡಿ, ಒಂದು ಅರ್ಧ kg ತೊಗೊಂಡೋಗಕ್ಕೆ 10,000 ಪೌಂಡ್ ಬೇಕಾಗುತ್ತೆ. ಸೊ
ಆದಷ್ಟು ವೆಯ್ಟ್ನ ಅವಾಯ್ಡ್ ಮಾಡಬೇಕು. ಸೊ ಅದರಿಂದನೇ ಏನು ಮಾಡ್ತಾರೆ ಅಂದರೆ ಆಕ್ಸಿಜನ್ ಒಂದು ಬಾಹ್ಯಾಕಾಶದಲ್ಲಿ ಸರ್ವೈವ್ ಆಗಬೇಕು ಅಂದರೆ ನೀವೆಲ್ಲೇ ಸರ್ವೈವ್ ಆಗಬೇಕು ಅಂದ್ರೂ ಊಟ ಇಲ್ಲದೇ ನೀವು ಬೇಕಾದ್ರೆ 3 ವಾರ ಸರ್ವೈವ್ ಆಗ್ತೀರ, ನೀರಿಲ್ಲದೆ 3 ದಿವಸ ಸರ್ವೈವ್ ಆಗ್ತೀರ, ಬಟ್ ಗಾಳಿ ಇಲ್ಲದೆ 3 ನಿಮಿಷನೂ ಸರ್ವೈವ್ ಆಗೋಕ್ಕಾಗಲ್ಲ. ಸೊ ಆದ್ದರಿಂದ ಏನು ಮಾಡ್ತಾರೆ ಅಂದರೆ ಊಟ ಅಫ್ಕೋರ್ಸ್ ಆ ಬೆಳೆಯೋಕ್ಕೆಲ್ಲ ಪ್ರಯತ್ನ ಪಡೋದು ನೋಡ್ತಾರೆ, ಮೈಕ್ರೋ ಆಲ್ಗೆ ಅದು ಇದು ಬೆಳೆಯೋದು, ಲೆಟ್ಯೂಸ್ ಬೆಳೀತಾ ಇದ್ದಾರೆ ಆಗಲೇ. ಸೊ ಈ ಥರ ಬೆಳ್ಕೊಂಡು ಅದರಿಂದನೂ ತಿನ್ಬೋದಾ ಅಂತ ಟ್ರೈ ಮಾಡ್ತಾ ಇದ್ದಾರೆ ಅಲ್ಲಿ. ಒಂದು ಫುಡ್ಡಿಂದು ಬಿಟ್ಟರೆ ಇನ್ನು ಆಕ್ಸಿಜನ್ ಅಲ್ಲೇ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ. 93% ಆಫ್ ಆಕ್ಸಿಜನ್ ಅಲ್ಲೇ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ. ಆಕ್ಸಿಜನ್ ಉತ್ಪಾದನೆ ಆಗ್ತದೆ. ನೆಕ್ಸ್ಟ್ ಏನಂದರೆ ಈವನ್ ನೀರು ಎಷ್ಟು ಮಟ್ಟಿಗೆ ಅವ್ರು ಉತ್ಪಾದಿಸ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಏನಂತ ಹೇಳ್ಬೋದು ಅಂದರೆ 95% ಅಷ್ಟು ನೀರು ಅವರೇ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ. ಅಂದರೆ ಅಲ್ಲಿ ನೀವು ಬರೋ ಬೆವರಿಂದ ಹಿಡಿದು ಯೂರಿನಿಂದ ಹಿಡಿದು ರೀಸೈಕಲ್ ಆಗುತ್ತೆ. ರೀಸೈಕಲ್ ಆಗಿ ನೀರಿನ ರೂಪಕ್ಕೆ ಅಷ್ಟು ಕ್ಲಿಯರ್ ನೀರು ಕಂಪೇರ್ ಟು ಅರ್ತ್ಗಿಂತ ಭಾಳ ಪ್ಯೂರ್ ವಾಟ್ರ್ ಅಲ್ಲಿ ಜನ್ರೇಟ್ ಆ ಥರ ಒಂದು ಪ್ಲ್ಯಾಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅದು ELCC ಅಂತ ಹೇಳ್ತಾರೆ. ಸೊ ಆ ಒಂದು ಸಮಸ್ಯೆನೂ ಅವರು ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದಾರೆ. ಸೊ ನೀರು ಆಕ್ಸಿಜನ್ನು ಇಲ್ಲಿಂದ ಹೋಗೋದು ಭಾಳ ಕಮ್ಮಿ ಪ್ರಮಾಣ. ಸೊ ಇಲ್ಲೀಗ ಜಾಸ್ತಿ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರೋದೇನಪ್ಪ ಅಂದರೆ ಫುಡ್. ಸೊ ಇಲ್ಲಿಂದ ಫುಡ್ಡು ಕೆಲವು ಬೇರೆ ನೆಸೆಸಿಟೀಸ್ ಅಫ್ಕೋರ್ಸ್ ಟಾಯ್ಲೆಟ್ ಪೇಪರ್ಸು ಅದು ಇದು ಅಂಥವೆಲ್ಲ ಬೇಸಿಕ್ ನೆಸೆಸಿಟೀಸ್ ಎಲ್ಲ ಹೋಗ್ತಾ ಇರುತ್ತೆ ಇಲ್ಲಿ. ಅದಕ್ಕೋಸ್ಕರ ಕಾರ್ಗೋ ಸ್ಪೇಸ್ ಕ್ರಾಫ್ಟ್ಸ್ ಇರ್ತವೆ, ಅಲ್ಲಿ ಹೋಗುತ್ತೆ, ಡೆಲಿವರಿ ಮಾಡುತ್ತೆ, ಬರುತ್ತೆ. ಆ ಥರ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ನೆಹರು ತಾರಾಲಯದ ನಿರ್ದೇಶಕರಾಗಿರುವಂಥ ಡಾಕ್ಟರ್ BR ಗುರುಪ್ರಸಾದ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಗುರುಪ್ರಸಾದ್ ಸರ್, ಈಗ ಭಾರತ ಮತ್ತೊಂದು ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಿ ಈ ಒಂದು ಗಗನಯಾನದ ಬಗ್ಗೆ? ಖಂಡಿತ ಇದು ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಘಟನೆ ಅಂತ ಹೇಳೋದಕ್ಕೆ ನನಗೆ ಯಾವ ಸಂಕೋಚನೂ ಇಲ್ಲ. ಯಾಕಂದ್ರೆ 41 ವರ್ಷಗಳಾದ ಬಳಿಕ ರಾಕೇಶ್ ಶರ್ಮಾ ಅವರ ಯಾನದ ಬಳಿಕ ಮತ್ತೊಬ್ಬ ಭಾರತೀಯ ಅಂತರಿಕ್ಷಕ್ಕೆ ತೆರಳುತ್ತಾ ಇದ್ದಾರೆ. ಇದೊಂದು ಪ್ರಮುಖವಾದ ಘಟನೆ ಅನ್ನೋದರಲ್ಲಿ ಯಾವುದೇ ವಿಧವಾದ ಅನುಮಾನನೂ ಇಲ್ಲ. ಹಾಗಾಗಿ ಇದು ಒಂದು ಮಹತ್ತರವಾದ ಘಟನೆನೇ. ಯಾಕಂದ್ರೆ ಜೊತೆಗೆ ಅಂದಿನ ಭಾರತ ಬೇರೆದು, ಇಂದಿನ ಭಾರತ ಬೇರೆದು. ಜೊತೆಗೆ ಈಗಾಗಲೇ ನಾವು ಇದುವರೆಗೂ ಭಾರತ ಏನು ಸಾಧಿಸಿತ್ತೋ ಅದು ಉಪಗ್ರಹಗಳ ಮೂಲಕ ಮತ್ತು ರೋಬೋಟ್ ಅಂತರಿಕ್ಷ ನೌಕೆಗಳ ಮೂಲಕ, ಅವುಗಳ ಯಶಸ್ಸಿನ ಮೂಲಕ ಸಾಧಿಸಿತ್ತು. ಇವಾಗ ಗಗನಯಾನ ಅನ್ನುವಂತಹ ಒಂದು ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವ ಮೂಲಕ ಭಾರತ ತನ್ನ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನೇ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಫ್ಲೈಟ್ ಅಂತ ಏನ್ ಹೇಳ್ತೀವಿ, ಈ ಒಂದು ಯಾನ ಅಥವಾ ಅಭಿಯಾನ ಮಿಷನ್, ಇದು ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೆ ಪೂರಕವಾಗಿರುವುದರಿಂದ ಇದು ಒಂದು ಮಹತ್ತರವಾದ ಘಟನೆನೇ ಖಂಡಿತ. ಯಾರಿಗೆಲ್ಲ ಅವಕಾಶ ಇರುತ್ತೆ ಅಂದ್ರೆ ಎಂಥವರಿಗೆ ಅವಕಾಶ ಇರುತ್ತೆ ಅಂತ ನೋಡಿ, ಇವಾಗ ತಮ್ಮ ಪ್ರಶ್ನೆ ನನಗೆ ಭಾಗಶಃ ಕೇಳಿಸ್ತು. ಆದರೆ ಇವಾಗ ಯಾನದಲ್ಲಿ ಭಾಗವಹಿಸ್ತಾ ಇರೋರು ಶುಭಾಂಶು ಶುಕ್ಲಾ ಒಬ್ಬರೇ. ಆದರೆ ಅವರು ಹೇಳಿದ್ದಾರೆ, ನಾನು ಭಾರತೀಯ ಉಪಕರಣಗಳನ್ನು, ಭಾರತೀಯ ಸಾಧನಗಳನ್ನು ಮಾತ್ರ ಕೊಂಡೊಯ್ತಾ ಇಲ್ಲ, 100 ಕೋಟಿ ಭಾರತೀಯರ ಆಸೆ ಆಕಾಂಕ್ಷೆಗಳನ್ನು, ಭರವಸೆಯನ್ನು ಹೊತ್ತೊಯ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಶುಭಾಂಶು ಶುಕ್ಲಾ ಅವರ ಈ ಒಂದು ಅಭಿಯಾನ ಏನಿದೆ, ಇದರಿಂದ ಸ್ಫೂರ್ತಿ ಹೊಂದಿ ಖಂಡಿತ ಸಾವಿರಾರು ವಿದ್ಯಾರ್ಥಿಗಳು ಇದರಿಂದ ಸ್ಫೂರ್ತಿ ಹೊಂದಿ ವಿಜ್ಞಾನವನ್ನು, ಇಂಜಿನಿಯರಿಂಗನ್ನು, ಗಣಿತವನ್ನು, ಮ್ಯಾಥಮೆಟಿಕ್ಸ್ ಅಂತ ಏನು ಹೇಳ್ತೀವಿ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್, STEM ಅಂತ ಹೇಳ್ತೀವಲ್ಲ, ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಭಾರತಕ್ಕೆ ಇನ್ನೂ ಹೆಚ್ಚಿನ ಒಂದು ಹೆಸರನ್ನು ತರ್ತಾರೆ ಅಂತ ಖಂಡಿತವಾಗಿಯೂ ನಾವು ಆಶಿಸ್ಬೋದು. ಯಾಕಂದರೆ ಅಂತರಿಕ್ಷಯಾನ ಬಹಳ ಅದು ಉತ್ತೇಜನಕಾರಿಯಾದದ್ದು, ಜೊತೆಗೆ ಒಂದು ಹುಮ್ಮಸ್ ತುಂಬತ್ತೆ.
ಯಾವುದೇ ಒಂದು ರಾಕೆಟ್ನ ಉಡಾವಣೆ ನಾವು ನೋಡಿದ ತಕ್ಷಣ ನಮ್ಗೆ ಅನ್ಸೋದಷ್ಟೇ, ರಾಕೆಟ್ನ ಉಡಾವಣೆ ಅಂದರೆ ಅದು ರೋಮಾಂಚಕಾರಿಯಾಗಿರುವಂಥ, ಗೂಸ್ ಬಂಪ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆ ರೋಮಾಂಚಕಾರಿಯಾಗಿರುವಂಥದ್ದು, ಅಂತಹ ಒಂದು ರೋಮಾಂಚಕಾರಿಯಾದ ಸಾಹಸದಲ್ಲಿ ಇದಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಗಣಿತದ ತಳಹದಿ ಇದೆ, ಎಂಜಿನಿಯರಿಂಗ್ನ ತಳಹದಿ ಇದೆ ಅನ್ನುವುದು ವಿದ್ಯಾರ್ಥಿಗಳಿಗೆ, ನಮ್ಮಲ್ಲಿ ವಿದ್ಯಾರ್ಥಿ ಸಮೂಹ ಅಂತೂ ಕೋಟ್ಯಾಂತರ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಭಾರತದಲ್ಲಿ. ಆ ಒಂದು ದೃಷ್ಟಿಯಿಂದ ಈ ಒಂದು ಯಾನ ಪ್ರಾಮುಖ್ಯತೆನ ಪಡೆಯುತ್ತೆ. ಇದು ಮುಂದೆ ಭಾರತದ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಮತ್ತು ಭಾರತದ ಗಗನಯಾನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪರ್ಟಿಕ್ಯುಲರ್ಲಿ ಅಂತ ಹೇಳುವುದು, ಖಂಡಿತ ಇದು ಅದಕ್ಕೆ ಅನುಕೂಲವಾಗುವ ರೀತಿ ಅನೇಕ ಮಾಹಿತಿಗಳನ್ನು, ಪೂರಕವಾದ ಮಾಹಿತಿಗಳನ್ನು ಒದಗಿಸುತ್ತೆ ಅನ್ನೋದಕ್ಕೆ ನನಗೇನು ಅನುಮಾನ ಇಲ್ಲ. ಸರಿ, ಈ ಯಾನ ಎಷ್ಟು ಮುಖ್ಯ ಆಗತ್ತೆ? ನೋಡಿ, ಈ ಯಾನ ಎಷ್ಟು ಮುಖ್ಯ ಆಗತ್ತೆ ಅಂದರೆ, ಮುಖ್ಯತೆಯ ದೃಷ್ಟಿಯಿಂದ ನಾನು ಹೇಳಿದೆ, ಮೊದಲೇ ಹೇಳಿದ್ದೀನಿ, ಈ ಯಾನಕ್ಕೆ ಪೂರ್ವಭಾವಿಯಾಗಿ ಶುಭಾಂಶು ಶುಕ್ಲಾ ಅವರು ಸುಮಾರು 8 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ತರಬೇತಿಯನ್ನು ಪಡೆದಿದ್ದಾರೆ, ಅಮೆರಿಕಾದಲ್ಲಿ ಪಡೆದಿದ್ದಾರೆ. ಆ ನಡುವೆ ಅವರಿಗೆ ಸಿಕ್ಕಂತಹ ಮಾಹಿತಿ, ಅವರಿಗೆ ದೊರೆತಂತಹ ಅನುಭವ ಅತ್ಯಂತ ಅಪೂರ್ವವಾದದ್ದು ಅಂತ ಹೇಳುವುದು. ಜೊತೆಗೆ ಅವರು ಸ್ವತಃ ತಾವೇ ಯಾನದಲ್ಲಿ ತೊಡಗಿಸಿಕೊಳ್ತಾರೆ. ಯಾವ ರೀತಿ ಅನುಭವ ಆಗತ್ತೆ ಅವರಿಗೆ ಅಂದರೆ, ಅಂತರಿಕ್ಷಕ್ಕೆ ತೆರಳುತ್ತಾ ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಭೂಕಕ್ಷೆಯನ್ನು ಪ್ರವೇಶಿಸಿದ ನಂತರ ಸ್ವತಂತ್ರವಾಗಿ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಅವರು ವಿಹರಿಸುವಾಗ ಯಾವ ರೀತಿಯ ಅನುಭವ ಉಂಟಾಗುತ್ತೆ. ಅದಾದ ನಂತರ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂತ ಏನು ಹೇಳ್ತೀವಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ISS, ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅನ್ನೋದು ಒಂದು ಬೃಹತ್ ಅಂತರಿಕ್ಷ ನೌಕೆ. ಒಂದು ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿದೆ. ಒಳಗಿನಿಂದ ನೋಡಿದ್ರೆ ಅದು 5-6 ಬೆಡ್ರೂಮ್ ಇರುವಂತಹ ಮನೆಯಷ್ಟು ದೊಡ್ಡದಾಗಿದೆ. ಇದರಲ್ಲಿ ವಾಸಿಸುವಾಗ ಅಲ್ಲಿ ದೊರೆಯುವ ವಿಶಿಷ್ಟವಾದ ಅನುಭವನೂ ಇವರು ಪಡೀತಾ ಇದ್ದಾರೆ, ಶುಭಾಂಶು ಶುಕ್ಲಾ ಅವರು. ಇವೆಲ್ಲವೂ ಆಮೇಲೆ ಹಿಂತಿರುಗಿ ಬರ್ತಾನೂ ಯಾವ ರೀತಿ ಅನುಭವ ಆಗುತ್ತೆ, ಯಾವ ರೀತಿ ಆ ಅಂತರಿಕ್ಷ ನೌಕೆಗಳ ನಿಯಂತ್ರಣ ಆಗುತ್ತೆ, ಯಾವ ರೀತಿ ಅದನ್ನು ಇಳಿಸ್ತಾರೆ, ಪ್ರತಿಯೊಂದು ಓದಿ ತಿಳ್ಕೊಳ್ಳೋದು ಬೇರೆ ವಿಚಾರ. ಆದರೆ ಯಾನದಲ್ಲಿ ಭಾಗವಹಿಸುವ ಮೂಲಕ ಇಂತಹ ಅಪರೂಪವಾದ ಮಾಹಿತಿ, ಅನನ್ಯವಾದ ಮಾಹಿತಿ ದೊರೆಯೋದ್ರಿಂದ ಇದು ಖಂಡಿತ ನಾವು ಈ ಕ್ಷೇತ್ರದಲ್ಲಿ, ಮಾನವ ಸಹಿತ ಅಂತರಿಕ್ಷ ಕ್ಷೇತ್ರದಲ್ಲಿ ಅಂದರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಅಲ್ಲಿ ಮುಂದುವರಿಯೋದಕ್ಕೆ ಇದು ಖಂಡಿತ ಪೂರಕವಾಗಿರುತ್ತೆ. ಈ ನಮ್ಮ ಗಗನಯಾನ ಕಾರ್ಯಕ್ರಮ ಏನಿದೆ ಅದನ್ನ ಮತ್ತಷ್ಟು ವೇಗವಾಗಿ ಮುಂದೆ ಸಾಗೋದಕ್ಕೆ, ಆಕ್ಸಿಲರೇಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ನನ್ನ ಅನಿಸಿಕೆ. ಗುರುಪ್ರಸಾದ್ ಸರ್, ಈಗ ಪ್ರಮುಖವಾಗಿ ಅಲ್ಲಿ ಉತ್ಪಾದನೆಗೆ ಅವಕಾಶ ಇರುತ್ತಾ? ಉತ್ಪಾದನೆ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಉತ್ಪಾದನೆ ಅಂದ್ರೆ ಏನೇ ಇರ್ಲಿ, ಅಂದ್ರೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ಏನೋ ಖಂಡಿತ. ನೋಡಿ, ಇವಾಗ ಸಾಮಾನ್ಯವಾಗಿ ಗ್ರಾವಿಟಿ ಇಲ್ಲ ಅಲ್ಲಿ ಅಂತ, ಝೀರೋ ಗ್ರಾವಿಟಿ ಅಂತ ಹೇಳ್ತಾರೆ. ಗ್ರಾವಿಟಿ ಇರೋದೇ ಇಲ್ಲ ಅಲ್ಲಿ, ಗುರುತ್ವಾಕರ್ಷಣ ಶಕ್ತಿ ಇಲ್ಲ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ, ಭೂಕಕ್ಷೆಯಲ್ಲಿ. ಇಂಥದ್ದು ಬಹಳ ತಪ್ಪು. ಅದು ಗುರುತ್ವಾಕರ್ಷಣ ಶಕ್ತಿ ಯಾವಾಗ್ಲೂ ಇರೋದ್ರಿಂದಾನೇ ಒಂದು ಅಂತರಿಕ್ಷ ನೌಕೆ ಭೂಮಿಯನ್ನ ಸುತ್ತೋದು. ಆದರೆ ಏನಿರಲ್ಲ ಅಂದ್ರೆ ತೂಕ ಇರೋದಿಲ್ಲ. ತೂಕರಹಿತ ಸ್ಥಿತಿನಲ್ಲಿ ಅವರು ತೇಲಾಡ್ತಾ ಇರಬೇಕಾಗತ್ತೆ ಗಗನಯಾತ್ರಿಗಳು. ಆ ತೂಕರಹಿತ ಸ್ಥಿತಿನಲ್ಲಿ ಆ ಮಾನವ ದೇಹ, ಇತರ ಜೀವಿಗಳು, ಜೈವಿಕ ಅಣುಗಳು ಅಂದ್ರೆ ಮಾಲಿಕ್ಯೂಲ್ಸ್ ಹಾಗೂ ಪದಾರ್ಥಗಳು, ಮೆಟೀರಿಯಲ್ಸ್, ಇವೆಲ್ಲ ತೂಕರಹಿತ ಸ್ಥಿತಿನಲ್ಲಿ ಒಂದಕ್ಕೆ ಒಂದು ಪರಸ್ಪರವಾಗಿ ಪ್ರಕ್ರಿಯಿಸುವಾಗ, ಅಂದ್ರೆ ರಿಯಾಕ್ಟ್ ಮಾಡ್ತಾ ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಆ ಮೂಲಕ ಅತ್ಯಂತ ಶುದ್ಧವಾದ ಕ್ರಿಸ್ಟಲ್ಸ್ ಅಂತ ಏನು ಹೇಳ್ತೀವಿ, ಕಂಪ್ಯೂಟರ್ ಚಿಪ್ಸ್ ಅಂತ ಏನು ಹೇಳ್ತೀವಿ, ಸ್ಫಟಿಕಗಳು, ಅಂಥದ್ದನ್ನ ತಯಾರಿಸಬಹುದು. ಶುದ್ಧವಾದ ಔಷಧಿಗಳನ್ನ ತಯಾರಿಸಬಹುದು ಆ ತೂಕರಹಿತ ಪರಿಸರದಲ್ಲಿ. ಈಗ ಶುಭಾಂಶು ಶುಕ್ಲಾ ಅವರು ಸುಮಾರು 7 ಭಾರತದ ಎಕ್ಸ್ಪರಿಮೆಂಟ್ಸ್ ಅಂದ್ರೆ ಪ್ರಯೋಗಗಳನ್ನೇ ಕೊಂಡೊಯ್ತಾ ಇದ್ದಾರೆ. ಅದಲ್ಲದೆ ಇನ್ನೂ 5 ಜಂಟಿ ಪ್ರಯೋಗಗಳನ್ನ ನಾಸಾದ ಸಹಯೋಗದೊಂದಿಗೆ ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಮಾನವ ಅಂತರಿಕ್ಷವನ್ನು ತನ್ನ ಕಾಯಂ ವಾಸಸ್ಥಾನವಾಗಿ ಮಾಡಿಕೊಳ್ಳುವುದಲ್ಲದೆ ಇತರ ದೂರದ ಲೋಕಗಳಿಗೂ ತಿಂಗಳಾನುಗಟ್ಟಲೆ ಇಲ್ಲವೇ ವರ್ಷಾನುಗಟ್ಟಲೆ ಇಲ್ಲ ದಶಕಗಳ ಗಟ್ಟಲೆ ಕಾಲ ಪಯಣಿಸುವ ಮೂಲಕ
ಅಲ್ಲಿ ಅವುಗಳನ್ನು ಅನ್ವೇಷಣೆ ಮಾಡೋದಕ್ಕೆ ಖಂಡಿತ ನೆರವಾಗುತ್ತವೆ. ಯಾಕಂದರೆ ಅಷ್ಟು ಕಾಲ ಮಾನವ ದೇಹ ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನು, ಯಾಕಂದರೆ ನಮ್ಮ ಮಾನವ ದೇಹ ಭೂಮಿಯ ಮೇಲೆ ವಿಕಾಸ ಹೊಂದಿರುವಂಥದ್ದು. ಹಾಗಾಗಿ ಇದು ಯಾವ ರೀತಿ ಪ್ರಕ್ರಿಯಿಸುತ್ತೆ ತೂಕರಹಿತ ಸ್ಥಿತಿಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಮಾನವನ ಭವಿಷ್ಯದ ದೃಷ್ಟಿಯಿಂದ ಅತ್ಯಗತ್ಯ. ಆ ನಿಟ್ಟಿನಲ್ಲಿ ಇದು ಒಂದು ಪ್ರಮುಖವಾದ ಹೆಜ್ಜೆ. ಬರೀ ಭಾರತದ ಶುಭಾಂಶು ಶುಕ್ಲಾ ಅವರು ಒಬ್ಬರೇ ಪ್ರಯೋಗಗಳನ್ನು ನಿರ್ವಹಿಸ್ತಾ ಇಲ್ಲ. ಪೋಲೆಂಡ್ನ ಗಗನಯಾತ್ರಿ ಸ್ಲೋವಾಸ್ ಅವರು ಹಾಗೂ ಸ್ಲೋವಾಸ್ ವಿಸ್ನಿಯವಸ್ಕಿ ಇವರು ಕೂಡ, ಆಮೇಲೆ ಟಿಬೋರ್ ಕಾಪು ಇವರು ಹಂಗೇರಿಯವರು, ಈ 3 ಜನನೂ ಪ್ರಯೋಗಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಈ ಪ್ರಯೋಗಗಳು, ನಮ್ಮ 7 ಪ್ರಯೋಗಗಳು ಇಸ್ರೋ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಓಕೆ, ಜೈವಿಕ ತಂತ್ರಜ್ಞಾನದ ಇಲಾಖೆ ಏನಿದೆ ಭಾರತ ಸರ್ಕಾರದ್ದು, ಇವೆರಡು ಜಂಟಿಯಾಗಿ ರೂಪಿಸಿರುವಂತಹ ಪ್ರಯೋಗಗಳು. ಈ ಪ್ರಯೋಗಗಳಲ್ಲಿ ಆಹಾರ ಹಾಗೂ ಪೋಷಣೆಗೆ ಸಂಬಂಧಿಸಿದ ಪ್ರಯೋಗಗಳನ್ನು ನಡೆಸಲಾಗುತ್ತೆ. ಮಾನವ ದೇಹಕ್ಕೆ ಸಂಬಂಧಿಸಿದಂತೆ ನಮ್ಮ ತೂಕರಹಿತ ಸ್ಥಿತಿನಲ್ಲಿ ಯಾವ ರೀತಿ ನಮ್ಮ ಕಣ್ಣಾಗಲಿ ಮೆದುಳಾಗಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ಳುತ್ತೆ ಅನೇಕ ವಿಚಾರಗಳನ್ನು ಅನ್ನೋದ್ರ ಬಗ್ಗೆನೂ ಕೆಲವು ಅಧ್ಯಯನಗಳು ನಡೆಯುತ್ತವೆ. ಅಂತೂ 2 ವಾರಗಳ ಕಾಲ, ಅದು ಕಮ್ಮಿ ಅಂತ ಅನ್ನಿಸ್ಬೋದೇನೋ, ಆದರೆ 2 ವಾರಗಳ ಕಾಲ ಸಾಕಷ್ಟು ಗಡಿಬಿಡಿಯಿಂದ ಇರುವಂತೆ ಅವರ ಪ್ರಯೋಗಗಳನ್ನು ಈಗಾಗಲೇ ರೂಪಿಸಲಾಗಿದೆ. ಇದು ಕ್ರಮಬದ್ಧವಾದ ರೀತಿಯಲ್ಲಿ ಇಸ್ರೋ ಹಾಗೂ ಇತರ ಭಾರತದ ಇತರ ಸಂಸ್ಥೆಗಳು ಒಟ್ಟುಗೂಡಿ ರೂಪಿಸಿರುವಂತಹ ಪ್ರಯೋಗಗಳು. ಖಂಡಿತ ಇವುಗಳಿಂದ ಪ್ರಯೋಜನ ಇರೋದು ಖಚಿತ. ಗುರುಪ್ರಸಾದ್ ಸರ್, ಈಗ 28 ಗಂಟೆಗಳ ಕಾಲ ಪ್ರಯಾಣ ಇರೋದ್ರಿಂದಾಗಿ ಇದರ ವೇಗ ಹೇಗಿರುತ್ತೆ ಅಂತ? 28 ಗಂಟೆಗಳ ಕಾಲ ಅಂದರೆ ನೋಡಿ, ಭೂಮಿಯ ಮೇಲೆ ಸ್ಥಿರವಾಗಿ ನಿಂತ ಒಂದು ಇವಾಗ ಕ್ರೂ ಡ್ರ್ಯಾಗನ್ ನೌಕೆ ಇವಾಗ ಕೂಡ ಫಾಲ್ಕನ್ 9 ರಾಕೆಟ್ನ ಮೇಲೆ ಜೋಡಿಸಲ್ಪಟ್ಟು ಕೆನಡಿ ಅಂತರಿಕ್ಷ ನಿಲ್ದಾಣದಲ್ಲಿ ಒಂದು ದೊಡ್ಡ ಬಂಡೆಯಂತೆ ನಿಂತಿದೆ. ಇವಾಗ ಅದಕ್ಕೆ ಯಾವುದೇ ವೇಗ ಇಲ್ಲ. ಆದರೆ ಅದು ಉಡಾಯಿಸಲ್ಪಟ್ಟ ನಂತರ ಕೇವಲ 10 ನಿಮಿಷಗಳದ್ದು ಅದು ಗಂಟೆಗೆ 28,000 ಕಿಲೋಮೀಟರ್ಗಳಷ್ಟು ವೇಗವನ್ನು ಗಳಿಸುತ್ತೆ. ಅಷ್ಟು ವೇಗದಲ್ಲೇ ಭೂಮಿಯನ್ನ ಸುತ್ತುತ್ತಾ ಇರುತ್ತೆ. ಅಂದ್ರೆ ನಾನು ನೀವು ಬೆಂಗಳೂರಿನಲ್ಲಿ ಯಾವ ವೇಗದಲ್ಲಿ ಸರಾಸರಿ ವೇಗ ಆವರೇಜ್ ಸ್ಪೀಡಲ್ಲಿ ಓಡಾಡ್ತೀವೋ ಅದರ 1000 ಪಟ್ಟು ಹೆಚ್ಚು ನಾವು ಊಹಿಸೋದಕ್ಕೂ ಆಗೋದಿಲ್ಲ. ಅದು ಕೇವಲ 10 ನಿಮಿಷದಲ್ಲಿ ಅಷ್ಟು ವೇಗ ಸಾಧಿಸ್ತೀವಿ ಅಂದರೆ ರಾಕೆಟ್ ಯಾವ ಮಟ್ಟದಲ್ಲಿ ತನ್ನ ವೇಗವನ್ನು ವೃದ್ಧಿಸ್ಕೊಳ್ತಾ ಹೋಗುತ್ತೆ ಅಂತ ತಾವು ತಿಳ್ಕೊಬಹುದು. ಆಮೇಲೆ ಒಂದು ಬಾರಿ ಭೂಮಿಯನ್ನು ಸುತ್ತೋದಕ್ಕೆ ಅದು ಕೇವಲ 90 ನಿಮಿಷ, 1.5 ಗಂಟೆಗಳ ಕಾಲ ತಗೊಳುತ್ತೆ. ಹಾಗಾಗಿ ಒಂದು ದಿವಸದಲ್ಲಿ 16 ಸಲ ಭೂಮಿನ ಅದು ಸುತ್ತತ್ತೆ. ಹಾಗಾಗಿ ಈ ಒಂದು ವಿಚಿತ್ರವಾದ ಪರಿಸ್ಥಿತಿನ ಗಗನಯಾತ್ರಿಗಳು ಎದುರಿಸ್ತಾರೆ. ಆದರೆ ಆ 14 ದಿನಗಳ ಕಾಲ ಅನ್ನೋದು ನಾವು ಭೂಮಿಯ ಮೇಲಿನ 14 ದಿನಗಳಿಗೆ ಸಂಬಂಧಿಸಿದಂತೆ ಲೆಕ್ಕ ಹಾಕಿರುವಂತಹ ಕಾಲ. ಅಷ್ಟು ಕಾಲದಲ್ಲಿ 28 ಗಂಟೆ ಅಂತ ಹೇಳೋದು ಏನು ಅಂದ್ರೆ, ಕ್ರೂ ಡ್ರ್ಯಾಗನ್ ನೌಕೆ ಉಡಾಯಿಸಲ್ಪಟ್ಟ 10 ನಿಮಿಷದ ನಂತರ ಅಂತರಿಕ್ಷಕ್ಕೆ ತೆರಳುತ್ತೆ ಅಲ್ವಾ, ತೆರಳಿದ ಮೇಲೆ 28 ಗಂಟೆಗಳ ಕಾಲ ಕಾಯ್ಬೇಕು ಇವರು. ಯಾತಕ್ಕೆ ಅಂದ್ರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನ ಕೂಡಿಕೊಳ್ಳೋದಕ್ಕೆ. ಅದು 28 ಗಂಟೆಗಳ ಕಾಲ. ಆಮೇಲೆ ಅಲ್ಲಿ 14 ದಿವಸ ಜೀವಿಸ್ತಾ ಇದ್ದಾರೆ ಶುಭಾಂಶು ಶುಕ್ಲಾ ಅವರು. ಅದಾದ್ಮೇಲೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಿಂದ ಬೇರ್ಪಟ್ಟು ಭೂ ವಾತಾವರಣದೊಳಗೆ ಮತ್ತೆ ಧುಮುಕಿ ಅಂತಿಮವಾಗಿ ಪ್ಯಾರಾಚೂಟ್ಗಳ ನೆರವಿನಿಂದ ಭೂಮಿಯ ಮೇಲೆ ಇಳಿಯಲಿದ್ದಾರೆ. ಕಾಲ ಕಡಿಮೆನೆ, ಆದರೆ ಆ ಕಾಲದಲ್ಲಿ ಸಾಧಿಸುವಂತಹ ವೇಗ, ಬೀಳುವಂತಹ ಬಲಗಳು, ಅವರು ಅನುಭವಿಸೋದಲ್ಲ, ಆ ನೌಕೆಯ ಹೊರಭಾಗ ಅನುಭವಿಸುವಂತಹ ಉಷ್ಣತೆ, ಭೂ ವಾತಾವರಣದಲ್ಲಿ ಕೆಳಗೆ ಧಾವಿಸ್ತಾ ಇದ್ದಾಗ ಇದು ನಮ್ಮ ದಿನನಿತ್ಯ ಜೀವನದಿಂದ ಊಹಿಸೋದಕ್ಕೂ ಅಸಾಧ್ಯ. ಎಸ್ ಗಿರೀಶ್ ಸರ್, ಈಗ ಪ್ರಮುಖವಾಗಿ ಈ ಪ್ರಯೋಗಗಳಿಂದಾಗಿ ಭಾರತಕ್ಕೆ ಆಗುವಂಥ ಲಾಭಗಳೇನು ಅನ್ನುವಂಥ ಪ್ರಶ್ನೆ. ನೋಡಿ, ಈ ಪ್ರಯೋಗಗಳಿಂದ ಏನಾಗುತ್ತೆ ಅಂದರೆ, ನಾವು ಅಲ್ಲಿ ಕಂಪ್ಲೀಟ್ ಆದರೂ ಪರವಾಗಿಲ್ಲ, ಕಂಪ್ಲೀಟ್ ಆಗದೇ ಇದ್ದರೆ ಇಲ್ಲಿ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಆ ಪ್ರಯೋಗಗಳನ್ನ. ಒಂದು ಮೈಕ್ರೋಗ್ರಾವಿಟಿ ಸಿಚುಯೇಷನ್, ಆರ್ಟಿಫಿಷಿಯಲ್ ಇದರಲ್ಲಿ ಪ್ರಯೋಗನ ಕಂಟಿನ್ಯೂ ಮಾಡ್ತೀವಿ. ಇನ್ನು ಕೆಲವು ನಾನು ಹೇಳಿದ್ನಲ್ಲ, ಈ ಮೊಳಕೆ ಹೊಡೆದಿರುತ್ತೆ, ಬಟ್ ಇಲ್ಲಿ ಬಂದು ಗ್ರೋ ಮಾಡಿ ಯಾವ ಥರ ಜೆನೆಟಿಕ್ ಚೇಂಜಸ್ ಇರುತ್ತೆ ಅದನ್ನು ಚೆಕ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಮಸಲ್ ಅಟ್ರೋಪಿ ಅಂತ ಒಂದು ಟೆಸ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಈ ಮಸಲ್ ಏನಾಗುತ್ತೆ ಅಂದರೆ, ವಯಸ್ಸಾದಾಗೂ ಮಸಲ್ ಲೂಸ್ ಆಗುತ್ತೆ.
ಇಲ್ಲ ಅಂದರೆ ನಾವು ವೆಯ್ಟ್ ಜಾಸ್ತಿ, ನಾನು ಭೂಮಿ ಮೇಲೆ ಹೇಳ್ತಾ ಇರೋದು, ವೆಯ್ಟ್ ಜಾಸ್ತಿ ಇದ್ದಾಗ ನಾವು ನಡ್ಕೊಂಡು ಹೋದ್ರೂ ಅದ್ರ ಮೇಲೆ ಜಾಸ್ತಿ ಒತ್ತಡ ಆಗ್ತಾಗ ಏನಾಗುತ್ತೆ, ಬೋನ್ ಆಗಲಿ ಮತ್ತು ಮಸಲ್ ಆಗಲಿ ಎರಡೂ ವೀಕ್ ಆಗ್ತಾ ಹೋಗುತ್ತೆ. ಸೊ ಡಾಕ್ಟ್ರುಗಳಿಗೆ ಈ ಭೂಮಿ ಮೇಲೆ ಏನಾಗುತ್ತೆ ಅಂದರೆ ಏನಕ್ಕೆ ಮಸಲ್ ಲಾಸ್ ಆಗ್ತಾ ಇದೆ, ಒಂದು ವೆಯ್ಟಿಂದ ಲಾಸ್ ಆಗ್ತಾ ಇದೆಯೋ ಇಲ್ಲ ಏಜಿಂದ ಲಾಸ್ ಆಗ್ತಾ ಇದೆಯೋ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಬರ್ತಾರೆ ಕೆಲವು ಸ್ವಲ್ಪ ಈ ಮಿಡಲ್ ಏಜ್ ಪರ್ಸನ್ಸು ಅವ್ರದ್ದು ಆ ಕಡೆ ಇದ್ದಾಗ. ಆವಾಗ ಏನಾಗುತ್ತೆ ಅಂದರೆ ಈ ಒಂದು ಎಕ್ಸ್ಪಿರಿಮೆಂಟ್ ವೆಯ್ಟ್ ಇಲ್ಲದೇ ಇರೋ ಜಾಗದಲ್ಲಿ ಆ ಮಸಲ್ ಲಾಸ್ ಅಲ್ಲೂ ಆಗುತ್ತೆ. ಅದು ಯಾವ ಥರ ಆಗುತ್ತೆ, ಯಾವ ಥರ ಕ್ರಿಯೆಯಿಂದ ಮಸಲ್ ಲಾಸ್ ಆಗುತ್ತೆ, ಅದನ್ನು ಅಲ್ಲಿ ಸ್ಟಡಿ ಮಾಡಿ ವಿಂಗಡಿಸೋಕ್ಕೆ ಈಸಿ ಆಗುತ್ತೆ ಅವ್ರಿಗೆ. ಸೊ ಆ ಮಸಲ್ ಲಾಸ್ನ ತಡೆಯೋಕ್ಕೆ ಯಾವ ಥರ ಏನಂತ ಹೇಳ್ತಾರೆ ಅಂದರೆ ಎನಿ ಮೆಡಿಸನ್ಸು ಆರ್ ಎನಿ ಎಕ್ಸ್ಟ್ರಾ ಹಾರ್ಮೋನಲ್ಸು ಏನು ಬೇಕಾಗತ್ತೆ, ಇದೊಂದು ಸ್ಟಡಿನೂ ಅಲ್ಲಾಗುತ್ತೆ. ಸೊ ಈ ಮಸಲ್ ಲಾಸ್ ಸ್ಟಡಿ ಬಗ್ಗೆನೇ ಒಂದು ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಅದೊಂದು ಹೆಲ್ಪ್ ಆಗುತ್ತೆ ನಮಗೆ ಈ ಒಂದು ಇದರಿಂದ. ನೆಕ್ಸ್ಟು ಅಫ್ಕೋರ್ಸ್ ಅದು ಡಯಾಬಿಟಿಕ್ದು ಐ ಥಿಂಕ್ ಸೊ ಇಟ್ಸ್ ಎ ಕಾಂಬಿನೇಷನ್ ಆಫ್ ನಾಸಾ ಆ್ಯಂಡ್ ಇಂಡಿಯಾ. ಬಿಕಾಸ್ ಯಾವುದೇ ಅಸ್ಟ್ರೋನಾಟ್ ಮೇಲೆ ಹೋದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಪ್ರೀ ಡಯಾಬಿಟಿಕ್ ಕಂಡೀಷನ್ಗೆ ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ಮೆಟಬಾಲಿಸಮ್ ಆ್ಯಕ್ಟಿವಿಟೀಸ್ ರಿವರ್ಸ್ ಆಗುತ್ತೆ. ಅಂದರೆ ರಕ್ತ ನೀವು ಕಾಲಿಗೆ ಬರೋದು ತಕ್ಷಣ ತಲೆಗೆ ಹೋಗುತ್ತೆ, ಮತ್ತು ಫ್ಲೂಯಿಡ್ಸ್ ಎಲ್ಲ ಮೇಲೋಗುತ್ತೆ. ಆ ಥರ ಮತ್ತು ಹಾರ್ಟ್ ಪಂಪಿಂಗ್ ಸ್ಲೋ ಆಗುತ್ತೆ. ಬಿಕಾಸ್ ಇಟ್ಸ್ ಡಸ್ ನಾಟ್ ಪಂಪ್ ಇಲ್ಲಾದರೆ ಅಗೇನ್ಸ್ಟ್ ಗ್ರಾವಿಟಿ ಪಂಪ್ ಮಾಡಬೇಕು. ಅಲ್ಲಿ ಗ್ರಾವಿಟಿ ಇರಲ್ಲ ಅಷ್ಟು. ಮೈಕ್ರೋಗ್ರಾವಿಟಿ ಅಂದರೆ ಆಲ್ಮೋಸ್ಟ್ 90% ಆಫ್ ಗ್ರಾವಿಟಿ ಇರಲ್ಲ, ಓನ್ಲಿ 10% ಆಫ್ ಗ್ರಾವಿಟಿ ಎಕ್ಸಿಸ್ಟ್ ಯಾವಾಗ ಅಂದರೆ ಯು ಕ್ಯಾನ್ ಸೇ ನಿಲ್ ಗ್ರಾವಿಟಿ ಅಂತಲೇ ಇರೋದು. ಆ ಒಂದು ಕಂಡೀಷನಲ್ಲಿ ಹಾರ್ಟ್ ಪಂಪಿಂಗು ಭಾಳ ಸ್ಲೋ ಇರುತ್ತೆ. ಸೊ ಈ ಥರ ಅನೇಕ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ರಿವರ್ಸಲ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಈ ಶುಗರ್, ಆಮೇಲೆ ನಿದ್ದೆ ಇರಲ್ಲ. ಅಂದರೆ ಬಿಕಾಸ್ ದೇರ್ ವಿಲ್ ಬಿ ಎ ಸ್ಲೀಪ್ ಕ್ಲಾಕ್ ಅಂತ ಇರುತ್ತೆ, ಆ ಸ್ಲೀಪ್ ಕ್ಲಾಕ್ ವೇರಿಯೇಷನ್ಸ್ ಇರುತ್ತೆ. ಅದರಿಂದ ಈ ಸ್ಟ್ರೆಸ್ಫುಲ್ ಹಾರ್ಮೋನ್ಸ್ಗಳೆಲ್ಲ ಎಜೆಕ್ಟ್ ಆಗುತ್ತೆ. ಅದರಿಂದನೂ ಈ ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ಗೆ ಹೋಗ್ತಾರೆ. ಸೊ ಅಲ್ಲಿ ಆ ಡಯಾಬಿಟೀಸ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಡಯಾಬಿಟೀಸ್ ಅಲ್ಲಿ ಕಂಟ್ರೋಲಿಗೆ ಬರುತ್ತೆ ಅನ್ನೋದೊಂದು ಸ್ಟಡಿನೂ ನಡೀತಾ ಇದೆ. ಸೊ ಅದರಲ್ಲಿ ಏನಾದ್ರು ನಾವು ಯಶಸ್ವಿ ಆದರೆ ಇಲ್ಲಿ ಹೋಗೋ ಅಂಥ ಅಸ್ಟ್ರೋನಾಟ್ಸ್, ಇಲ್ಲಿ ಡಯಾಬಿಟಿಕ್ ಇರೋ ಒಂದು ಕಂಡೀಷನ್ ಇದ್ದರೆ ಯಾವ ಅಸ್ಟ್ರೋನಾಟ್ನು ಮೇಲ್ಗಡೆ ಇದು ಸ್ಪೇಸಿಗೆ ಕಳಿಸಲ್ಲ, ಬಿಕಾಸ್ ಅಲ್ಲಿ ಹೆಚ್ಚಿಗೆ ಆಗುತ್ತೆ ಅಂತ. ಸೊ ಆ ಟ್ರೀಟ್ಮೆಂಟ್ ಏನಾದ್ರು ಸಕ್ಸಸ್ಫುಲ್ ಆದರೆ ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್ ಆಲ್ಸೋ ಟು ಸೆಂಡ್ ಟು ದಿ ಸ್ಪೇಸ್. ಅದೊಂದು ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ಥರ ಅನೇಕ ಪ್ರಯೋಗಗಳಲ್ಲಿ ನಡೆಯುತ್ತೆ. ಅಫ್ಕೋರ್ಸ್ ನಮ್ಮ ಸ್ಪೇಸ್ ಮಿನಿಸ್ಟ್ರು ಡಾಕ್ಟರ್ ಜಿತೇಂದ್ರ ಸಿಂಗು ಭಾಳ ಇಂಟ್ರೆಸ್ಟ್ ಆಗಿದ್ದಾರೆ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ. ಬಿಕಾಸ್ ಈ ಹಿಮ್ಸೆಲ್ಫ್ ಇಸ್ ಎ ಡಯಾಬಿಟಾಲಜಿಸ್ಟ್. ಸೊ ಅವರು ಇದನ್ನು ಭಾಳ ವಾಚ್ ಮಾಡ್ತಾ ಇದ್ದಾರೆ. ಸರ್, ಇದರ ಖರ್ಚು ವೆಚ್ಚ ಹೇಗಿರುತ್ತೆ? ಹತ್ತತ್ರ 550 ಕೋಟಿ ನಮ್ಮ ಭಾರತೀಯರು ಕೊಟ್ಟಿದ್ದಾರೆ. ಯಾಕಂದರೆ ಯೂಶಲಿ ಆಕ್ಸಿಯಮ್ ಚಾರ್ಜ್ ಮಾಡೋದು $55 ಮಿಲಿಯನ್. ಒಂದು ಸಲ ಹೋಗಿ ಮತ್ತೆ ಬರೋಕ್ಕೆ ಮತ್ತು ಅಲ್ಲಿ ಸ್ಟೇ ಎಲ್ಲ ತೊಗೊಂಡ್ರೆ ದೇ ಆರ್ ಚಾರ್ಜಿಂಗ್ ಅರೌಂಡ್ $55 ಮಿಲಿಯನ್. ಸೊ ನಾವು ಇದಕ್ಕೆ 550 ಕೋಟಿ ನಾವು ಕೊಟ್ಟಿದ್ದೀವಿ. ಇದನ್ನು ಖರ್ಚು ನಾವು ಕೊಟ್ಟಿದ್ದೀವಿ ಇದಕ್ಕೆ. ಭಾರತದ ಕನಸು ಅಂದರೆ ಗುರಿ ಏನೆಲ್ಲ ಇದೆ ಸರ್ ಮುಂದಿನ ಭವಿಷ್ಯ ಅಂದರೆ ನಾವೇ ಅಂತರಿಕ್ಷ ಸ್ಟೇಷನ್, ಭಾರತೀಯ ಅಂತರಿಕ್ಷ ಸ್ಟೇಷನ್ ಒಂದು ಮಾಡಬೇಕು ಅಂತ ನಾವು ಗುರಿ ಇಟ್ಕೊಂಡಿದ್ದೀವಿ. ಅಫ್ಕೋರ್ಸ್ ಈಗಿರೋದು ಎರಡೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಒಂದು ಚೈನಾದವ್ರದ್ದು, ಒಂದು ಈಗಿರೋ ISS. ಸೊ ಈ 2 ಸ್ಟೇಷನ್ ಜೊತೆ ಈಗ ರಷ್ಯಾದವರು ಮಾಡಬೇಕು ಅಂದ್ಕೊಂಡಿದ್ದಾರೆ. ನೆಕ್ಸ್ಟ್ ಭಾರತೀಯರು 2030 ನಮ್ಮದೇ ಆದ ಒಂದು ಸ್ಟೇಷನ್ನ ಶುರು ಮಾಡಬೇಕು. ಅಂದರೆ ಕಟ್ಟಕ್ಕೆ ಶುರು ಮಾಡಬೇಕಂದ್ರೆ ನೋಡಿ, ಒಂದೇ ದಿವಸ ಕಟ್ಟೋಕ್ಕಾಗಲ್ಲ ಸ್ಟೇಷನ್ನ, ಅದು ಮಾಡ್ಯೂಲ್ ಆಗೇ ಕಟ್ಕೊಂಡು ಹೋಗೋಕ್ಕಾಗೋದು. ಸೊ ಈ ಒಂದು ISS ಕಟ್ಟಕ್ಕೆ 11 ವರ್ಷ ಹಿಡೀತು, 16 ಮಾಡ್ಯೂಲ್ ಕಟ್ಟೋಕ್ಕೆ. ಫಸ್ಟು ರಷ್ಯಾದೋಯ್ತು, ಆಮೇಲೆ ಅಮೇರಿಕಾದೋಯ್ತು, ಆಮೇಲೆ ಹಾಗೆ ಒಂದೊಂದೇ ಆ್ಯಡ್ ಆಗಿ 16 ಮಾಡ್ಯೂಲ್ ಆಯಿತು. ಸೊ ಅದು ಮಾಡೋಕ್ಕೆ 11 ವರ್ಷ ಹಿಡೀತು. 98 ಶುರು ಮಾಡಿದ್ದಕ್ಕೆ 2000ಇಂದನೇ ಅಲ್ಲಿ ಹೋಗೋಕ್ಕೆ ಶುರುವಾಗಿತ್ತು. ಈ ಥರ ನಮ್ಮದು 2030 ನಾವು ಶುರು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅಷ್ಟರಲ್ಲಿ ISS ಅದರ ಆಯುಸ್ಸು ಮುಗಿಯುತ್ತೆ 2030 ಅದನ್ನು ಇಳಿಸ್ಬೇಕು ಅಂತ ಅದು ಒಂದು ಯೋಚನೆಯಲ್ಲಿದೆ. ಯಾಕಂದರೆ ಸುಮಾರು ವರ್ಷಗಳಾಗೋಯ್ತು ಅದು. ಸೊ ಈ ಒಂದು ಇದಿದೆ ನಮಗೆ ದೂರದ ಇದು. ನೆಕ್ಸ್ಟು ಚಂದ್ರನ ಮೇಲೆ ನಾವು ಮಾನವರನ್ನು ಕಳಿಸ್ಬೇಕು. ಮತ್ತು
ಗಗನಯಾನ, ಮಾರ್ಸ್ ಮಿಷಿನು, ಅನೇಕ ಮಿಷಿನ್ಸ್ಗಳಿದ್ದಾವೆ ಇನ್ನು ಮುಂದೆ. ಎಸ್ ಗುರುಪ್ರಸಾದ್ ಸರ್, ಈಗ ಈ ಕ್ಷೇತ್ರದಲ್ಲಿ ಇಂದಿನ ಯುವ ಪೀಳಿಗೆ ಯಾವ ರೀತಿಯಾಗಿ ಇದು ಮಾದರಿ ಆಗಬಹುದು ಅಂತ? ಖಂಡಿತ ನೋಡಿ, ಮೊದಲನೇದಾಗಿ ಇದು ಇಂತಹ ಒಂದು ಸಾಹಸ ಯಾನದಲ್ಲಿ ಭಾಗವಹಿಸೋದು ಯಾವ ರೀತಿಯ ಥ್ರಿಲ್ ಅಂತ ನಾವೇನು ಹೇಳ್ತೀವಿ, ಉತ್ಸಾಹನ ತರುತ್ತೆ, ಸಂಭ್ರಮಾಶ್ಚರ್ಯಗಳನ್ನ ತರುತ್ತೆ ಅನ್ನೋದನ್ನ ನಮ್ಮ ಯುವ ಪೀಳಿಗೆ ಗಮನಿಸಿದ್ರೆ ಅವರು ಸಹ ನಮ್ಮ ವಾಯುಪಡೆಗೆ ಸೇರುವುದತ್ತ ವಾಲಿದ್ರೆ ಅದರಲ್ಲಿ ಏನು ಅತಿಶಯೋಕ್ತಿ ಏನು ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ನಾನು ಮೊದಲೇ ಒಂದ್ಸಲ ಹೇಳಿದೆ, ಈ ರಾಕೆಟ್ನ ಉಡಾವಣೆ ಆಗಲಿ, ಅಂತರಿಕ್ಷ ನೌಕೆ ಒಂದು ಭೂಮಿಯನ್ನ ಸುತ್ತುವುದಾಗಲಿ, ಇದೆಲ್ಲವೂ ತುಂಬಾ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿದ್ರು ಇವಕ್ಕೆಲ್ಲ ವೈಜ್ಞಾನಿಕ ತಳಹದಿ ಇದೆ ಅನ್ನೋದು ಬಹಳ ಮುಖ್ಯ. ಮೊದಲನೇದಾಗಿ ಒಂದು ಅಂತರಿಕ್ಷ ನೌಕೆ ಭೂಮಿನ ಸುತ್ತಾ ಇದೆ ಅಂದ್ರೆ ಅದನ್ನ ಬಹಳ ಸುಲಭವಾಗಿ ನಾವು ನ್ಯೂಟನ್ನ ಮೊದಲನೇ ನಿಯಮದ ಪ್ರಕಾರ ಇದನ್ನ ನಾವು ವಿವರಿಸ್ಬೋದು. ಅದೇ ರೀತಿ ನ್ಯೂಟನ್ನ 2ನೇ ನಿಯಮ, 3ನೇ ನಿಯಮ, ಇದು ಏನೇ ಇರಲಿ, ಆದರೆ ವಿದ್ಯಾರ್ಥಿಗಳಿಗೆ ನಾವು ಏನು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಓದ್ತೀವೋ, ಏನು ಲೆಕ್ಕ ಮಾಡ್ತೀವೋ, ಏನು ಪ್ರಯೋಗಗಳನ್ನ ಮಾಡ್ತೀವೋ, ಅವೆಲ್ಲವೂ ಇವತ್ತಲ್ಲ ಮುಂದೆ ಇಂತಹ ಒಂದು ಸಾಹಸ ಕಾರ್ಯಕ್ಕೆ, ಒಂದು ವೈಜ್ಞಾನಿಕ ಹಾಗೂ ತಾಂತ್ರಿಕ ಕಾರ್ಯಕ್ಕೆ ಖಂಡಿತ ಇವು ಪ್ರಯೋಜನಕ್ಕೆ ಬಂದೇ ಬರುತ್ತವೆ ಅನ್ನೋದು ಇಂತಹ ಕಾರ್ಯಕ್ರಮಗಳಿಂದ ಮನದಟ್ಟಾಗಿ ಖಂಡಿತ ವಿದ್ಯಾರ್ಥಿಗಳು ವಿಜ್ಞಾನದತ್ತ, ಎಂಜಿನಿಯರಿಂಗ್ ಅತ್ತ ಹಾಗೂ ಮ್ಯಾಥಮೆಟಿಕ್ಸ್ ಅಂತ ಏನು ಹೇಳ್ತೀವಿ, ಗಣಿತ, ಇದರತ್ತ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು, ಆ ಬಗ್ಗೆ ಹೆಚ್ಚಿನ ಅಭ್ಯಾಸವನ್ನು ಮಾಡುವುದು, ಶಿಕ್ಷಣವನ್ನು ಪಡೆಯುವುದು, ಅದನ್ನು ವೃತ್ತಿಯನ್ನಾಗಿ ಸ್ವೀಕರಿಸೋದು, ಇದೆಲ್ಲ ಖಂಡಿತ ಸಾಧ್ಯ ಆಗುತ್ತೆ. ಒಂದು ಕಾಲದಲ್ಲಿ 1960ರ ದಶಕದಲ್ಲಿ ಅಮೆರಿಕ ಅಪಾಲೋ ಕಾರ್ಯಕ್ರಮ ಕೈಗೊಂಡಾಗ ಇದೇ ರೀತಿ ಅಲ್ಲಿ ಕೂಡ ಆಗಿದೆ. ಇವತ್ತು ಕೂಡ ನಾನು ಅನೇಕ ಶಾಲೆಗಳಿಗೆ ಭಾರತಾದ್ಯಂತ ಹೋಗಿ ನೋಡಿದ್ದೀನಿ. ಆದರೆ ಅಲ್ಲಿ ಎಷ್ಟು ಉತ್ಸಾಹ ಇದೆ ಇದಕ್ಕೆ, ಈ ಒಂದು ನಮ್ಮ ಅಂತರಿಕ್ಷ ಕಾರ್ಯಕ್ರಮಕ್ಕೆ, ಇದಕ್ಕೆ ವೈಜ್ಞಾನಿಕ ತಳಹದಿ ಇದೆ ಅನ್ನೋದು ಗೊತ್ತಾದಾಗ ವಿದ್ಯಾರ್ಥಿಗಳಿಗೆ ನಮಗೂ ಒಂದು ಸ್ವಲ್ಪ ಗೊತ್ತಿದೆ, ನಾವು ಇಂತಹ ಒಂದು ಸಾಹಸ ಕಾರ್ಯದಲ್ಲಿ, ಒಂದು ಕ್ರಮಬದ್ಧವಾದ ಕಾರ್ಯದಲ್ಲಿ, ನಮ್ಮ ದೇಶಕ್ಕೆ ಹೆಸರು ತರುವಂತಹ ಕಾರ್ಯದಲ್ಲಿ, ನಮ್ಮನ್ನು ಮತ್ತಷ್ಟು ಔನ್ನತ್ಯಕ್ಕೆ ಕರೆದುಕೊಂಡು ಹೋಗುವಂತಹ ಕಾರ್ಯದಲ್ಲಿ ನಾವು ಭಾಗವಹಿಸ್ಬೋದು. ನಮ್ಮ ದೇಶಕ್ಕೆ ನಾವು ಸಹ ಕೇವಲ ನಮ್ಮ ಕುಟುಂಬಕ್ಕಲ್ಲದೆ, ನಮ್ಮ ಸಮೂಹಕ್ಕಲ್ಲದೆ, ನಮ್ಮ ರಾಜ್ಯಕ್ಕಲ್ಲದೆ, ನಮ್ಮ ದೇಶಕ್ಕೆ ಹಾಗೂ ಇಡೀ ಮಾನವ ಕುಲಕ್ಕೆ ನಾವೇನಾದರೂ ಮಾಡಬಹುದು ಅನ್ನುವಂತಹ ಒಂದು ಅರಿವು ಅವರಲ್ಲಿ ಮೂಡಿಸೋದಕ್ಕೆ ಇಂತಹ ಕಾರ್ಯಕ್ರಮಗಳು ಖಂಡಿತ ಸಾಧ್ಯ ಆಗುತ್ತೆ. 1984ರಲ್ಲಿ ರಾಕೇಶ್ ಶರ್ಮಾ ಅವರು ಅಂತರಿಕ್ಷಕ್ಕೆ ತೆರಳಿದಾಗ ನಾನು ಆವಾಗ ತಾನೇ ಇಸ್ರೋಕ್ಕೆ ಸೇರಿದ್ದೆ. ಆದ್ರೆ ಆ ವೇಳೆಯಲ್ಲೇ ನನಗೆ ಉಂಟಾದಂತಹ ಒಂದು ಉದ್ವೇಗ, ಸಂಚಲನ ಯಾವ ರೀತಿ ಇದಾಗಿತ್ತು ಅಂದ್ರೆ, ನಾವು ಏನಾರು ಇಂಥದ್ದು ಯಾವತ್ತು ಮಾಡ್ಬೋದಪ್ಪ ಅಂತ ಅನ್ಕೊಳ್ತಾ ಇದ್ದೆ. ಆಮೇಲೆ ಈ ನಡುವೆ ಕೆಲವ್ರು ಅನ್ಕೋತಾರೆ, ನೋಡಿ ರಾಕೇಶ್ ಶರ್ಮಾ ಹೋದ್ಮೇಲೆ ಕಲ್ಪನಾ ಚಾವ್ಲಾ ಅವರು ಹೋದ್ರಲ್ವಾ, ಸುನೀತಾ ವಿಲಿಯಮ್ಸ್ ಅವರು ಈ ನಡುವೆ ಹೋಗಿ ಬಂದ್ರಲ್ವಾ, ರಾಜಾಚಾರಿ ಅಂತ ಇನ್ನೊಬ್ರು ಇದ್ದಾರೆ ಅವರು ಹೋಗಿ ಬಂದಿದ್ದಾರಲ್ವಾ, ಇವರೆಲ್ಲ ಭಾರತೀಯರಲ್ವಾ ಅಂತ ಅನ್ಸ್ಬೋದು. ಆದ್ರೆ ಇವರೆಲ್ಲ ಭಾರತೀಯ ಸಂಜಾತರು. ಕಲ್ಪನಾ ಚಾವ್ಲಾ ಅವರು ಭಾರತದಲ್ಲೇ ಹುಟ್ಟಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ರು. ನಂತರ ಅಮೆರಿಕಕ್ಕೆ ಹೋಗಿ ಅಲ್ಲಿನ ಪೌರತ್ವ ಪಡೆದು ನಾಸಾದ ಗಗನಯಾತ್ರೆ ಆದರು. ಸುನೀತಾ ವಿಲಿಯಮ್ಸ್ ಮತ್ತು ರಾಜಾಚಾರಿ ಇಬ್ರು ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದಿರೋರು. ಸುನೀತಾ ವಿಲಿಯಮ್ಸ್ ಹಾಗೂ ರಾಜಾಚಾರಿ ಇವರಿಬ್ಬರು ತಂದೆಯವರು ಕೂಡ ಭಾರತದವರು, ತಾಯಿ ಯುರೋಪ್ನವರು. ಹಾಗಾಗಿ ಯುರೋಪು ಇಲ್ಲ ಅಮೆರಿಕಾದವರು. ಹಾಗಾಗಿ ಅವರು ಭಾರತೀಯ ಸಂಜಾತರೇ ಹೊರತು ಭಾರತೀಯರಲ್ಲ. ಹಾಗಾಗಿ ಈ ದೃಷ್ಟಿಯಿಂದ 41 ವರ್ಷಗಳ ಬಳಿಕ 2ನೇ ಭಾರತೀಯ ಅಂತರಿಕ್ಷಕ್ಕೆ ತೆರಳುತ್ತಾ ಇದ್ದಾರೆ. ಇದು ಖಂಡಿತ ಇಡೀ ದೇಶದಲ್ಲೇ ಅಬಾಲ ವೃದ್ಧರಾದಿಯಾಗಿ ಅನೇಕರಲ್ಲಿ ಒಂದು ದೇಶಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡಿದೆ ಅನ್ನೋದ್ರ ಬಗ್ಗೆ ಈ ಖಂಡಿತ ನಾವು ಭರವಸೆ ಇಟ್ಕೋಬಹುದು. ಖಂಡಿತ ಇದು ಆಗಿರೋದೇ, ಆಗ್ತಾ ಇರೋದೇ ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಗುರುಪ್ರಸಾದ್, ಥ್ಯಾಂಕ್ ಯು ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಗಿರೀಶ್ ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಈ ಜರ್ನಿ ನೋಡಿದಾಗ, ಅಂದರೆ ಭಾರತೀಯ ಬಾಹ್ಯಾಕಾಶದ ಆರಂಭದ ಜರ್ನಿ ಮತ್ತು ಇಲ್ಲಿಯ ತನಕ ಜರ್ನಿ ನೋಡಿದಾಗ ಏನನ್ಸುತ್ತೆ? ನೋಡಿ, ನಾವು 1962 ಶುರು ಮಾಡಿದ್ವಿ ಸ್ಪೇಸ್ ಸೆಂಟರ್ ಅಂತ. ಬಟ್ ಇಸ್ರೋ ಅಂತ ಆಗಿದ್ದು 69ರಲ್ಲಿ.
75ರಲ್ಲಿ ನಾವು ಒಂದು ಆರ್ಯಭಟ್ಟ 330 kg ಉಳ್ಳವಂಥ ಒಂದು ಸ್ಯಾಟಿಲೈಟ್ ಕಳ್ಸೋಕ್ಕೆ ರಷ್ಯಾನ ಅವಲಂಬಿತವಾಗಿದ್ವಿ 2 ವರ್ಷದಲ್ಲಿ ಹೆಂಗೆ ಮಾಡೋದು ಅಂತ. ಸ್ಯಾಟಿಲೈಟ್ ಕಳಿಸಿದ ಮೇಲೆ ಯಾವುದೋ ಚರ್ಚಲ್ಲಿ ನಾವು ರಿಸೀವಿಂಗ್ ಸೆಂಟ್ರ್ ಅಂತ ಮಾಡ್ತೀವಿ, ಅಲ್ಲಿರೋ ಟಾಯ್ಲೆಟ್ನೂ ಯೂಸ್ ಮಾಡ್ಕೋತೀವಿ ಜಾಗ ಇಲ್ಲದೆ. ಸೊ ಆ ಒಂದು ಸ್ಥಿತಿಲಿ ನಾವಿದ್ದವರು ಇವತ್ತು ಚಂದ್ರನ ಮೇಲೆ ಸೌತ್ ಪೋಲಲ್ಲಿ ಮೊದಲನೇದಾಗಿ ನಾವು ಕಾಲಿಟ್ಟವ್ರು ಆಗಿದ್ದೀವಿ ಅಂದರೆ, ಸೊ 75ರಿಂದ ಹೆಮ್ಮೆ ಪಡುವಂಥ ವಿಚಾರ. 2025ಕ್ಕೆ ವಿಶ್ವದಲ್ಲಿ ಯಾವ ಮಟ್ಟದಲ್ಲಿ ನಾವು ಬೆಳೆದಿದ್ದೀವಿ ಅಂತ ನೋಡ್ಬೋದು. ಸ್ಪೇಸ್ ಅನ್ನೋದು $500 ಬಿಲಿಯನ್ ಅಷ್ಟು ಉದ್ಯಮ ಇವತ್ತು, ವಿಶ್ವದ ಉದ್ಯಮ, ಗ್ಲೋಬಲ್ ಎಕನಾಮಿ. ಅದರಲ್ಲಿ 2% ಇದ್ದೀವಿ ಭಾರತೀಯರು. ಈಗ 10% ಹೋಗ್ಬೇಕು ಅಂತ ನಮ್ಮ ಪ್ರಧಾನಮಂತ್ರಿಯವರ ಕನಸು. ಅದು ಬೇಗ ನಾವು ಅನೌನ್ಸ್ ಮಾಡ್ತೀವಿ ಅಂತ ನನಗನ್ಸುತ್ತೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್ ಇಷ್ಟು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಭಾರತ ಇಟ್ಟಿರುವಂಥ ಮತ್ತೊಂದು ಹೆಜ್ಜೆ ಇದೆಯಲ್ಲ, ಸೊ ಈ ಒಂದು ಪ್ರಯೋಗ ಅಥವಾ ಎಕ್ಸ್ಪೆರಿಮೆಂಟ್ಗಳು ಏನಿದೆ ಅದೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತೇಳಿ ನಮ್ಮ ಜೀ ಕನ್ನಡ ನ್ಯೂಸ್ ವತಿಯಿಂದ ಒಳ್ಳೆಯದಾಗಲಿ ಅನ್ನುವಂಥ ಶುಭಾಶಯ. ಅದರ ಜೊತೆಗೆ ಪ್ರಮುಖವಾಗಿ ಈ ರೀತಿಯ ಈ ಕ್ಷೇತ್ರಗಳು ಅಂದರೆ ಬಾಹ್ಯಾಕಾಶ ಅನ್ನುವಂಥ ಕ್ಷೇತ್ರ ಇದೆಯಲ್ಲ, ಇದಕ್ಕೆ ಇಂದಿನ ಯುವ ಪೀಳಿಗೆ ಇದೆಲ್ಲವೂ ಕೂಡ ಮಾದರಿ ಆಗ್ತಾ ಇದೆ. ಸೊ ಹಂಗಾಗಿ ಈ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.